ತಮ್ಮ ಮಾತಿನ ಮೂಲಕ ಮನೆ ಮಾತಾಗಿರುವಂತಹ ಸುಕನ್ಯಾ ಅವ್ರನ್ನ ಮುನಿಗಿದ್ದಾರೆ. ಸುಕನ್ಯಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ಕೆಲಸ ಮಾಡೋ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ. ಹಾಯ್ ಸರ್, ಹೇಗಿದ್ದೀರಾ? ಓ, ನಿಮ್ದು ಸ್ಟುಡಿಯೋ ಅಲ್ಲ ಇದು? ಎಷ್ಟು ಚಂದ ಉಂಟಲ್ಲ, ಭಾರಿ ಖುಷಿ ಆಯ್ತಾ? ಊಟ ಆಯ್ತಾ? ಅನ್ನಭಾಗ್ಯ, ಹಣಭಾಗ್ಯ, ಬಸ್ ಭಾಗ್ಯ, ಕರೆಂಟ್ ಭಾಗ್ಯ. ನಮ್ದು ಏನೋ ಯೋಚನೆ ಇಲ್ಲದೆ ಇದ್ದಾಗ, ನಮ್ದು ಏನೋ ಡಿಸಿಷನ್ ಅಥವಾ ಪ್ಲಾನ್ ಇಲ್ಲದೆ ಇದ್ದಾಗ, ಎಲ್ಲಿಂದಲೋ ಒಂದು ಪ್ಲಾನ್, ಎಲ್ಲಿಂದಲೋ ಒಂದು ಯೋಚನೆ ಬರುತ್ತಲ್ಲ, ಆ ಯೋಚನೆ ನಾವು ನಮ್ಮ ಯೋಚನೆ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿ ಮುಂದೆ ಹೋದಾಗ ತುಂಬ ಸಲ ಅದು ಒಳ್ಳೇದಾಗತ್ತೆ. ಯಾರೇ ಬೆಂಗಳೂರಿಂದ ಬಂದ್ರು ನಾವು ಅಡ್ಡ ಹಾಕೋರು ಊರಲ್ಲಿ. ಆಯ್ತು, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಮಾಲಾಶ್ರೀ ನೋಡಿದ್ರ, ಶ್ರುತಿ ನೋಡಿದ್ರ, ಅಂಬರೀಷ್ ನೋಡಿದ್ರ, ರವಿಚಂದ್ರನ್ ನೋಡಿದ್ರ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ. ಅವರು ನಮ್ಮ ಜೊತೆಗೆ, ಅಂದರೆ ನನ್ನ ಜೊತೆಗೆ ಕೆಲಸ ಮಾಡಿದಂಥವ್ರು. ನೀವು ಅವ್ರನ್ನ ಟಿ ವಿನಲ್ಲಿ ಆ್ಯಸ್ ಅನ್ ಆ್ಯಂಕರ್ ನೋಡಿರ್ತೀರ. ಸುಮಾರು 18 ವರ್ಷಗಳ ಕಾಲ ಬೇರೆ ಬೇರೆ ಚಾನಲ್ಗಳಲ್ಲಿ, ವಿಶೇಷವಾಗಿ ಟಿ ವಿನನ್ನು, ಸುವರ್ಣ ನ್ಯೂಸು, ಪಬ್ಲಿಕ್ ಟಿ ವಿ, ಕಸ್ತೂರಿ ನ್ಯೂಸ್, ಹೀಗೆ ಸಾಕಷ್ಟು ಕಡೆ ಆ್ಯಂಕರ್ ಆಗಿ ಕೆಲಸ ಮಾಡಿರುವಂಥ, ತಮ್ಮ ಮಾತಿನ ಮೂಲಕ ಮನೆ ಮಾತಾಗಿರುವಂಥ ಸುಕನ್ಯಾ ಅವ್ರನ್ನ ಮುನಿಗಿದ್ದಾರೆ. ಸುಕನ್ಯಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ನೈಸ್ ಟು ಸಿ ಯು ಸುಕನ್ಯಾ ಇನ್ ಅವರ್ ಸ್ಟುಡಿಯೋ. ಹೇಗೆ ಅನ್ನಿಸ್ತು ನಮ್ಮ ಸ್ಟುಡಿಯೋ? ತುಂಬ ಖುಷಿ ಆಗ್ತದೆ. ನಾನು 18 ವರ್ಷದ ಹಿಂದೆ ಟೈಮ್ ಟ್ರಾವೆಲ್ ಮಾಡಿ ನೋಡಿದ್ರೆ ನೀವಿಲ್ಲಿ ಕೂತಿದ್ದೀರಾ, ನಾನಿಲ್ಲಿ ಕೂತಿದ್ದೀನಿ. ಸಿನಿಮಾ ಬ್ಯೂರೋ ನೀವು ಲೀಡ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ. ಸೊ ಅವಾಗೆಲ್ಲ ಮೀಟಿಂಗ್ಗೆ ನಾವು ಹಿಂಗೆ ನಿಮ್ಮ ಎದುರುಗಡೆ ಕೂರ್ತಾ ಇದ್ವಿ, ನೀವು ಕ್ವೆಶನ್ ಕೇಳ್ತಾ ಇದ್ರಿ. ಇವತ್ತು ಯಾವ ಪ್ರೆಸ್ ಮೀಟ್ ಇದೆ, ಯಾವ್ಯಾವ್ದು ಶೂಟಿಂಗ್ಸ್ ಇದೆ, ಏನೇನು ಲೈನ್ ಅಪ್ ಮಾಡಿದ್ದೀರಾ, ಯಾರ್ಯಾರು ಏನೇನು ಕವರೇಜ್ ಮಾಡ್ತೀರಾ ಇವತ್ತು, ಡೀಟೇಲ್ಸಲ್ಲಿದೆ ಅಂತ. ಸೊ ಆ ಥರ ಕೇಳ್ದಂಗೆ ಫೀಲ್ ಆಗ್ತಾ ಇದೆ. ಬಟ್ ಸಿನಾರಿಯೋ ನೋಡಿದ್ರೆ ಎಲ್ಲ ಫುಲ್ ಚೇಂಜ್ ಆಗಿದೆ. ಸ್ಟುಡಿಯೋ ನಿಮ್ಮದೇ ಓನ್ ಸ್ಟುಡಿಯೋ, ಓನ್ ಆಫೀಸ್. ಗ್ರೇಟ್ ಸರ್. ಅಂದ್ರೆ ನಿಮ್ ಜರ್ನಿನೂ ನಂಗೆ ಕಾಣಿಸ್ತಾ ಇದೆ, ನನ್ನ ಜರ್ನಿನೂ ನಿಮಗೆ ಕಾಣಿಸ್ತಾ ಇದೆ. ಸೊ 18 ವರ್ಷದ ನಂತರ ನಾವಿಬ್ರು ಎದುರು ಬದ್ರೆ ಹಿಂಗ್ ಕೂತಿದೀವಿ ಅಂದ್ರೆ ನೋಡಿ, ಎಷ್ಟು ಅನ್ಪ್ರೆಡಿಕ್ಟೇಬಲ್ ಅಲ್ಲ ಫ್ಯೂಚರ್. ಅನ್ಪ್ರೆಡಿಕ್ಟಬಿಲಿಟಿ ಇರುತ್ತಲ್ಲ, ಅದರಲ್ಲೇ ಬ್ಯೂಟಿ ಇರುತ್ತೆ. 100% ಇದು ಗೊತ್ತಿರಲಿಲ್ಲ ನಮಗೆ, ಅದಕ್ಕೆ ಎಷ್ಟು ಚಂದ ಅನಿಸ್ತಾ ಇದೆ ಅಲ್ವಾ? ಹೌದು. ನನಗೂ ಕೂಡ ನಂಗೆ ನೆನಪಿದೆ, ಒಂದು ಸೋಫಾ ಇತ್ತು ಈ ಕಡೆ, ಒಂದು ಚಿಕ್ಕ ಚೇಂಬರ್ ತರ ಮಾಡ್ಕೊಂಡಿದ್ವಿ. ಹೌದು, ಅಲ್ಲಿ ಒಂದೇ ಸೋಫಾ ಇತ್ತು ಅನ್ಸುತ್ತೆ. ಅಲ್ಲಿ ನೀನು ಫಸ್ಟ್ ಬಂದು ಕುತ್ಕೊಂಡಿದ್ದು ಅಲ್ಲಿ ನೀನು. ನಂಗೆ ನೆನಪಿದೆ ಇನ್ನೂ ಕೂಡ. ಸುಕನ್ಯಾ ಅಂತ ಇವ್ರ ಹೆಸರು ಅಂತ ಯಾರೋ ಪರಿಚಯ ಮಾಡಿಕೊಟ್ರು. ಆಮೇಲೆ ಮಾಲತಿ ಪರಿಚಯ ಮಾಡಿಸಿದ್ಲು ಅನ್ಸುತ್ತೆ ಬಹುಶಃ. ನನಗೆ ಯಾವಾಗಲೂ ನೀವು ಆ್ಯಂಡ್ ಮಾಲತಿ ನನಗೆ ತುಂಬ ಹೃದಯಕ್ಕೆ ಹತ್ತಿರ ಆಗಿರೋರು. ಯಾಕೆ ಅಂದರೆ ನನ್ನ ಮೀಡಿಯಾ ಜರ್ನಿ ಹೆಂಗೆ ಶುರು ಆಯ್ತಲ್ಲ, ಅದು ನಮ್ಮ ಲೆಕ್ಚರರ್ ಹೆಂಗೆ ನನಗೆ ಹೋಗು TV9ಗೆ ಹೋಗು, ಒಂದು ಮೀಡಿಯಾ ಇದೆ ಹೋಗು ಅಂತ ಕಳಿಸಿದ್ರು. ಆ ಕಾಂಟ್ಯಾಕ್ಟ್ ಬಂದಿರೋದು ಮಾಲತಿಯಿಂದ. ಸೊ ನಾನು ಫಸ್ಟ್ ಪರ್ಸನ್ ಮೀಡಿಯಾ ಅಂತ ಮಾತಾಡಿದ್ದೆ ಮಾಲತಿ ಹತ್ರ. ಮಾಲತಿ ಮುಖ ನೋಡಿರಲಿಲ್ಲ, ಮಾಲತಿ ವಾಯ್ಸ್ ಕೇಳ್ಬಿಟ್ಟು ನಾನು ಫಿದಾಗ್ಬಿಟ್ಟಿದ್ದೆ. ಮಾಲತಿ ಅಂತಂದರೆ ಗೌರಿ ಶಕ್ಕಿ ಅವರ ವೈಫು. ಈ ಆಲ್ಮಾ ಸ್ಟುಡಿಯೋ ಜವಾಬ್ದಾರಿನ ಈಕ್ವಲ್ ಆಗಿ ಅವರು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಜೊತೆಗೆ. ರಿಯಲಿ ಅಪ್ರಿಷಿಯೇಟ್ ಹರ್ ಆಲ್ಸೋ. ಯಾಕಂದರೆ ಈಗ ನೋಡಿದ್ರೆ ನಿಮ್ಮ ಜರ್ನಿ, ಅವಳ ಜರ್ನಿ, ನನ್ನ ಜರ್ನಿ ಎಲ್ಲ ಈ ಪಾಯಿಂಟಲ್ಲಿ ನಾವೀಗ ಮೀಟ್ ಆಗಿದ್ದೀವಿ. ಸೊ 18 ವರ್ಷದ ನಂತರ ಮಾಲತಿ ಆಲ್ಸೋ ಹಾರ್ಡ್ ವರ್ಕಿಂಗ್. ಆ ಟೈಮಲ್ಲಿ ಅವಳನ್ನ ನನ್ನ ಮೀಡಿಯಾಕ್ಕೆ ಬರಬೇಕು ಅಂತ ನಂಗೆ ಗೊತ್ತಿರಲಿಲ್ಲ, ಯಾರು ಅಂತ ಗೊತ್ತಿರಲಿಲ್ಲ, ಜಸ್ಟ್ ಅ ಫೋನ್ ಕಾಲ್ ಅಷ್ಟೇ. ಸೊ ಆವಾಗ ಆ ವಾಯ್ಸ್ ಕೇಳಿನೇ ಅಂದ್ಕೊಂಡಿದ್ದೆ, ಓ ಮೀಡಿಯಾದಲ್ಲಿ ಕೆಲಸ ಮಾಡೋರು ವಾಯ್ಸಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಂತ. ಸೊ ಅವರು ಅವಾಗ ಆನ್ ಸ್ಕ್ರೀನ್ ಎಲ್ಲ ಕಾಣಿಸ್ಕೊಳ್ತಾ ಇದ್ರು. ಸೊ ಆಮೇಲೆ ಅವರು ಆಫ್ ಸ್ಕ್ರೀನ್ ಅವರ ಡಿಸಿಷನಿಂದಾಗಿ ಅವರೇ ಹೊರಗಡೆ ಬಂದಿತ್ತು. ಬಟ್ ಅವಾಗ ಇಲ್ಲಾಂದರೆ ಅವರು ನಮ್ಮ ಜೊತೆಗೆ ಆ್ಯಂಕರ್ ಆಗಿ 18 ವರ್ಷ ಕಂಟಿನ್ಯೂ ಆಗಿರೋರು. ಅವ್ರೇನೇನೋ ಬೇರೆ ಬೇರೆ ಮಜಲುಗಳನ್ನು ಕಂಡ್ರು ಮೀಡಿಯಾದಲ್ಲಿ. ಸೊ ರಿಯಲಿ ಗ್ರೇಟ್ ವರ್ಕ್ ಮಾಲ್ತಿದ್ದು. ಸೊ ಅವ್ರ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ನನಗೆ. ಯಾಕೆಂದರೆ ನನ್ನ ಮೀಡಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು, ಇಲ್ಲಿ ಬಂದ ಮೇಲೆ ಒಂದು ಕಂಫರ್ಟ್ ಝೋನ್ ಸೆಟ್ ಮಾಡಿದ್ದು. ನಾನು ಫಸ್ಟ್ TV9 ಆಫೀಸಿಗೆ ಬಂದಾಗ ಮಾಲ್ತಿಯಲ್ಲಿ ಅಂತ ಹಿಂಗೆ ಹುಡುಕಿದ್ದೆ. ಬಿಕಾಸ್ ನಂಗೆ ಒಂದೇ ಹೆಸರು ಗೊತ್ತಿತ್ತು, ಮಾಲ್ತಿ. ಆ್ಯಂಡ್ ಇನ್ನೊಂದು ನನಗೆ ಅವಳಿಗೆ ಕೋಸ್ಟಲ್ ನಮ್ಮ ಹವ್ಯಕ ಭಾಷೆ ಸ್ವಲ್ಪ ಮ್ಯಾಚ್ ಆಗ್ತಾ ಇತ್ತು. ಅವ್ರ ಹವ್ಯಕ ಬೇರೆ, ನನ್ನ ಹವ್ಯಕ ಬೇರೆ. ಬಟ್ ಹವ್ಯಕ ಅನ್ನೋ ಒಂದು ವರ್ಡ್ ನಮ್ಮನ್ನ ಹತ್ರ ತಂತು. ಸೊ ಕಂಫರ್ಟ್ ಫೀಲ್ ಕೊಟ್ಟಿದ್ರು ಅವರು. ಸೊ ನೀವು ಮಾಲ್ತಿಯ ಹಸ್ಬೆಂಡ್ ಆದ್ರೆ, ಸೊ ಎಲ್ಲ ಅವಾಗ ಆಗಿರ್ಲಿಲ್ಲ, ಬಟ್ ಸ್ವಲ್ಪ ಟೈಮಲ್ಲಿ ಸೊ ಹಾಗಾಗಿ ಒಂಥರ ಕ್ಲೋಸ್ ಫ್ಯಾಮಿಲಿ ಫೀಲ್ ಇದೆ. ಫಸ್ಟ್ ನೀನು ಬಂದು ನಮ್ಮ ಅಂದರೆ ಸಿನಿಮಾ ಟೀಮಲ್ಲೇ ಜಾಯ್ನ್ ಆಗಿದ್ದ? ಅಂದರೆ ಫಸ್ಟ್ ನಾನು ಬಂದಾಗ ಸಿನಿಮಾ ಜರ್ನಲಿಸ್ಟ್ ಆಗಿನೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾಗಿತ್ತು. ಲೈಕ್ ಆ್ಯಂಕರಿಂಗ್ ಟೆಸ್ಟ್ ಆದಮೇಲೆ ಅವಾಗ ಫಸ್ಟು ರಿಪೋರ್ಟಿಂಗ್ ಸಿನಿಮಾ, ಫಸ್ಟ್ ಮೆಟ್ರೋ ಮಾರುತಿ ಸರ್ ಅಂಡರಲ್ಲಿ ಒಂದು ಟೀಮ್ ಇತ್ತು ಮೆಟ್ರೋ. ಅದಾದ್ಮೇಲೆ ನಾನು ಸಿನಿಮಾಗೆ ಶಿಫ್ಟ್ ಆದೆ, ಸಿನಿಮಾ ಜರ್ನಲಿಸಮ್ಗೆ. ಫಿಲ್ಮಿ ಫಂಡಾದಲ್ಲಿ ನಾನು ಆ್ಯಂಕರ್ ಆಗಿದ್ದೆ. ಓಕೆ. ಸೊ ನೀವು ಆ್ಯಂಕರಿಂಗ್, ರಿಪೋರ್ಟಿಂಗ್ ಅಂದರೆ ಆ್ಯಂಕರ್ ಆವಾಗಲೂ ಫಿಕ್ಸ್ಡ್ ಆ್ಯಂಕರ್ ಅಂತ ಅಲ್ಲ, ಸೆಲೆಕ್ಟೆಡ್ ಆ್ಯಂಕರ್ ಅಲ್ಲ,
ಟ್ರಯಲ್ ಮಾಡ್ತಾ ಇದ್ವಲ್ಲ. ಮಾಡ್ತಾ ಇದ್ರಿ. ಸೊ ಸಿನಿಮಾ ಜರ್ನಲಿಸ್ಟ್ ಆಗಿ ನಾನು ಆಲ್ಮೋಸ್ಟ್ 6 months ಮೇಲೆ ನಾನು ಇದು ಮಾಡಿದ್ದೆ, ಫಿಲ್ಮಿ ಫಂಡ್ ಆ್ಯಂಡ್ ಸಿನಿಮಾ. ಅಂದರೆ ನಿಮ್ಮ ಅಂಡ್ರಲ್ಲಿ ನಿಮ್ಗೆ ಗೊತ್ತಿಲ್ದಿರೋದೇನಿದೆ. ಇಲ್ಲ, ಅದಾದ್ಮೇಲೆ ಡೆಸ್ಕಲ್ಲಿ ಟ್ರಾನ್ಸ್ಲೇಷನು ಕಲ್ತಿದ್ವಿ. ಮತ್ತು ನಿಮ್ಗೆ ಗೊತ್ತಲ್ಲ ಎಲ್ಲ ವಾಯ್ಸ್ ಓವರ್ ಒಂದು ರೂಮು, ಸ್ಟುಡಿಯೋ ಒಂದು ರೂಮು, ಆಮೇಲೆ ಎಡಿಟಿಂಗ್ ಕಲ್ಸೋಕ್ಕೆ ಅಂತ ಇದು ಮಾಡ್ತಿದ್ವಿ. ಮತ್ತು ಪ್ರೆಸ್ ಮೀಟ್ಗೆ ಸಂಜೆ 7 ಗಂಟೆಗೆ ಗ್ರೀನ್ ಹೌಸ್ಗೆ ಪ್ರೆಸ್ ಮೀಟ್ಗೆ ಹೋಗ್ತಾ ಇದ್ವಿ. ಅದಾದಮೇಲೆ ಬಂದು ಸ್ಕ್ರಿಪ್ಟ್ ಬರೆದು ಎಡಿಟಿಂಗ್ ಪ್ಯಾಕೇಜ್ ಎಲ್ಲ ಆದಮೇಲೆ ನಾವು 12 ಗಂಟೆಗೆ ಮನೆಗೆ ಹೋಗ್ತಾ ಇದ್ವಿ. ಕರೆಕ್ಟ್. ಸೊ ನಾನು ನೀವು ಜೊತೆಲಿ ಕೆಲಸ ಮಾಡಿದ್ದು ಎಷ್ಟು ವರ್ಷ ಹಾಗಾದ್ರೆ? ಆಲ್ಮೋಸ್ಟ್ ನಾನು ಅಲ್ಲಿ 2 ವರ್ಷ ಇದ್ರಲ್ಲಿ? ಹಾಂ, ಅಲ್ಲಿ 1.5 ವರ್ಷ ಫಸ್ಟ್ ಇನ್ನಿಂಗ್ಸಲ್ಲಿ. ಆಮೇಲೆ ಸುವರ್ಣದಲ್ಲಿ ನಾವು ಒಟ್ಟಿಗೆ ಇದ್ವಲ್ಲ. ಓ, ಸುವರ್ಣದಲ್ಲಿ ಒಟ್ಟಿಗೆ ಇದ್ದಲ್ವಾ? ಯಾ, ಓಕೆ. ನಾವು ಸುವರ್ಣದಲ್ಲೂ ನೀವು ಜುಗಲ್ ಬಂದು ಎಲ್ಲ ಮಾಡ್ತಾ ಇದ್ರಲ್ಲ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾನು ಅಲ್ಲೇ ಆಂಕರ್ ಆಗಿದ್ದೆ. ನೀನು 10 o'clock ಮಾಡ್ತಿದ್ದೆ ಅವಾಗ? ಹಾಂ, ಆವಾಗ ನಾನು ಬೆಂಗಳೂರು ಮೆಟ್ರೋ ಏನೋ ಮಾಡ್ತಾ ಇದ್ದೆ. ಆಮೇಲೆ ಮಾರ್ನಿಂಗ್ ದುನಿಯಾ ಅಂತ ಡಿಸ್ಕಷನ್ಗೆ ಶಿಫ್ಟ್ ಆದೆ ನಾನು. ಸೊ ಅಲ್ಲಿ ಶಿಫ್ಟ್ ಆ ಕಡೆ ಈ ಕಡೆ, ಮಧ್ಯಾಹ್ನ ಸ್ವಲ್ಪ, ಬೆಳಗ್ಗೆ ಸ್ವಲ್ಪ, ಹಾಗೆ ಆಗ್ತಾ ಇತ್ತು. ಸೊ ನೋಡಿ, ಹೀಗೆ ನನಗೆ ಸುಕನ್ಯಾ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಜರ್ನಿನೇ ನಂಗೆ ಅಂದರೆ ನನಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ನನಗೆ ಯಾಕೆ ಸುಕನ್ಯಾ ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಮ್ಮಂಥ ಒಬ್ಬ ಕಾಮನ್ ವ್ಯಕ್ತಿ, ಈಗ ನಾನಾಗಲಿ ಸುಕನ್ಯಾ ಆಗಲಿ ಇಬ್ಬರು ತುಂಬ ಸಾಮಾನ್ಯ ಬ್ಯಾಕ್ಗ್ರೌಂಡಿಂದ ಬಂದವರು. ಕರೆಕ್ಟಾ ಸುಕನ್ಯಾ? ಕರೆಕ್ಟ್ ಸರ್. ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ, ಒಂದು ನಾಟ್ ವೆಲ್ ನೋನ್ ಫ್ಯಾಮಿಲೀಸ್ ಆ ಥರ ಏನೂ ಇಲ್ಲ. ಬಟ್ ಕರ್ನಾಟಕ ಜನತೆ ನಮ್ಮನ್ನೆಲ್ಲ ಹೀರೋ ಥರ ನೋಡ್ತು ಅಲ್ವಾ? ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ತಾರೆ. ನನಗೆ ಅಂದರೆ ಹೊರಗಡೆ ಹೋದಾಗ ನಮಗೆ ಸಿಗುವಂಥ ಒಂದು ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಒಂದು ಗೌರವ ಇದೆಯಲ್ಲ, ಅದು ಬಹುಶಃ ಎಲ್ಲೂ ನಮಗೆ ಅಂದರೆ ನಾವು ಕನಸು ಕೂಡ ಕಂಡಿರಲಿಲ್ಲ. ಖಂಡಿತ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ದೆ ನಾನು. ಸುಮಾರು ಇನ್ಸಿಡೆಂಟ್ ಈ ಥರದ್ದು ಆಗಿದೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ರೆ ನೀವು ನಿಮ್ದು ಹೇಳ್ಬೋದು ಅಂತ. ಯಾವುದೋ ಒಂದು ಹೋಟ್ಲಿಗೆ ಹೋಗಿ ನಾವು ಊಟ ಮಾಡಿದ್ವಿ. ಯಾರೋ ಪಕ್ಕದಲ್ಲಿರೋರು ಪರಿಚಯ ಮಾಡಿಕೊಂಡ್ರು. ಆಮೇಲೆ ಹೋಗುವಾಗ ಬಿಲ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಹಂಗಾಗ್ಬಿಟ್ಟಿದೆ ಕೆಲವೊಂದ್ಸಲ ಬಿಲ್ ಕೊಡಕ್ಕೆ ಹೋಗ್ತಾರೆ. ನಾವು ಬೇಡ ಅಂದರೆ ಇಲ್ಲ ಸರ್, ನೀವು ಮಾಡೋ ಕೆಲಸಕ್ಕೆ ಇದು ನಮ್ಮ ಸಣ್ಣ ಗ್ರಾಟಿಟ್ಯೂಡ್ ಸರ್ ಅಂತ. ನಾವು TV ನೈನಲ್ಲಿ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡಬೇಕಾದ್ರೆ ಅಷ್ಟೊಂದು ಪ್ರೀತಿ ಜನ, ಅಂದರೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ, ಅದು ನಮಗೊಂದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಒಂದು ಸ್ಥಾನ ಕೊಡ್ತಲ್ವಾ? ಅದಕ್ಕೆ ನಾವು ವಿ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಅವರ್ ಚಾನಲ್ಸ್ ಅಲ್ವಾ? ಸುಕನ್ಯಾಗೆ TV9 ಅಥವಾ ಪಬ್ಲಿಕ್ ಟಿವಿ ಅಥವಾ ನನಗೆ ETV ಇರಲಿಲ್ಲ ಅಂದ್ರೆ, TV9 ಇರಲಿಲ್ಲ, ಸುವರ್ಣ ನ್ಯೂಸ್ ಇರಲಿಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಸಾಧ್ಯನೇ ಆಗ್ತಿರಲಿಲ್ಲ. ಖಂಡಿತ ಸರ್. ನಾವು ಯಾವುದೋ ಮೂಲೆಯಲ್ಲಿ ಬಹುಶಃ ಅಂದರೆ ಯಾವ ಕೆಲಸವನ್ನು ನಾವು ಕಡಿಮೆ ಅಂತ ಅಂದ್ಕೊಳ್ಬಾರ್ದು. ಯಾಕಂದರೆ ಎಲ್ಲದು ಈಕ್ವಲ್ ಶ್ರಮ ಇರುತ್ತೆ. 24 ಗಂಟೆ ಟೈಮ್ ಬೌಂಡಲ್ಲಿ ಎಲ್ಲರೂ ವರ್ಕ್ ಮಾಡೋದು. ನಮಗಿಂತ ಹಾರ್ಡ್ ವರ್ಕ್ ಮಾಡೋರು ಇದ್ದಾರೆ, ಆಯಿತಾ? ಆದರೆ ನಮಗೆ ಸಿಕ್ಕಿರುವಂತಹ ಸ್ಪೆಷಲ್ ಏನು ಹೇಳ್ತಾರೆ, ವರ ಅಂತ ಹೇಳ್ತಾರಲ್ಲ, ಅದು ಅಂತಂದರೆ ನಮಗೆ ನಾವು ಮಾಡೋ ಕೆಲಸದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೋಬಹುದು, ಅಥವಾ ನಾವು ಇಷ್ಟು ಕೆಲಸ ಮಾಡಿದೀವಿ ಅಂತ ಇಡೀ ಕರ್ನಾಟಕಕ್ಕೆ ನಾವು ತೋರಿಸ್ಬಹುದು. ಆ್ಯಂಡ್ ಜನ ನಾವು ಕೆಲಸ ಮಾಡೋದನ್ನು ನೋಡ್ತಾರೆ. ಸೊ ಅದು ಈ ಸೆಲೆಬ್ರಿಟಿಗಳಿಗೆ ಅಥವಾ ಮೀಡಿಯಾ ಪರ್ಸನಾಲಿಟಿಗಳಿಗೆ ಅಥವಾ ಯಾರು ಪಬ್ಲಿಕ್ ಮುಂದೆ ಕಾಣಿಸ್ಕೊಳ್ತಾರೆ ಸಾರ್ವಜನಿಕ ವೇದಿಕೆಗಳಲ್ಲಿ, ಅವರಿಗೆ ಸಿಗುವಂತ ವಿಶೇಷ ಒಂದು ವರ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರಾಕೆಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ಇದನ್ನ, ನಾವು ಮಾಡಿರೋ ಕೆಲಸಕ್ಕಿಂತ ನಮಗೆ ಜಾಸ್ತಿ ಅಪ್ರಿಸಿಯೇಷನ್ ಸಿಗುತ್ತೆ ಟು ಸಮ್ ಎಕ್ಸ್ಟೆಂಟ್. ಯಾಕೆ ಅಂತಂದ್ರೆ ನಮ್ಕಿನ ಜಾಸ್ತಿ ಕೆಲಸ ಮಾಡಿದವ್ರಿಗೂ ಸ್ವಲ್ಪ ಕಡಿಮೆ ಅಪ್ರಿಸಿಯೇಷನ್ ಸಿಗುತ್ತೆ. ನಾವು ಮಾಡಲ್ಲ ಅಂತಲ್ಲ, ನಾವು ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಮಾಡಿರ್ತೀವಿ, ನಮ್ದೊಂದು ಏನೋ ಇರುತ್ತೆ, ಬಟ್ ನಮಗೆ ಅದಕ್ಕೆ ಮೀರಿದ ಒಂದು ಪ್ರೀತಿ ಸಿಗುತ್ತೆ. ಸೊ ದಟ್ ವಿ ಹ್ಯಾವ್ ಟು, ಅಲ್ವಾ? ಹೌದು ಸರ್. ಅದೇ ಅಂದ್ರೆ ಜನ ದಿನ ನಮ್ಮನ್ನ TV ಸ್ಕ್ರೀನಲ್ಲಿ ನೋಡಿ ನಮ್ಮನ್ನ ಅವ್ರ ಮನೆಯವ್ರಂತಾನೆ ಫೀಲ್ ಮಾಡ್ಕೊಂಡಿರ್ತಾರೆ. ಈಗ ನನ್ನನ್ನು ಎಲ್ಲರದು ಹೊರಗಡೆ ನೋಡಿದ್ರೆ, ಈಗ ನೀನ್ ಹೇಳಿದ್ರೆ ಸ್ವಲ್ಪ ಬೇರೆ ತರ ಅನ್ಸುತ್ತೆ. ನಾನು ಮನೆಯವ್ರು ಅಂದ್ರೆ ಓಕೆ, ನೀನು ನಮ್ಮನ್ನ ಮನೆಯವ್ರೆ ಅನ್ಕೋತಾರ ಅಂದ್ರೆ ಮನೆ ಮಗಳು ಅನ್ಕೋತಾರೆ. ನಾ ಅದೇ ಹೇಳಕ್ ಹೊರಟೆ, ನಂಗೆ ಗೊತ್ತಾಯ್ತು ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲಿ ವರ್ಕ್ ಆಯ್ತು ಅಂತ. ಬಟ್ ವಿಷಯ ಏನಂದ್ರೆ, ನೋಡಿದಾಗೆಲ್ಲ ಹಿಂಗೆ ಫೆಮಿಲಿಯರ್ ಫೇಸ್ ಅಂತ, ತುಂಬ ಚಿರಪರಿಚಿತ ಮುಖ ಅಂತ ನೋಡ್ತಾರೆ. ಆಮೇಲೆ ಈಗ 100ರಲ್ಲಿ 100 ಜನ ನಮ್ಮ ಹೆಸರು ಹಿಡದೆ ಗುರ್ತು ಹಿಡಿಯಲ್ಲ. ಕೆಲವರು ನಿಮ್ಮನೆಲ್ಲೋ ನೋಡಿದೀನಿ ಅಂತ ಹಿಂಗೆ ಹೇಳಕ್ ಶುರು ಮಾಡ್ತಾರೆ. ಆಮೇಲೆ ನೀವು ನಂಗೆ ತುಂಬಾ ಗೊತ್ತು, ಆಮೇಲೆ ರಿಕಾಲ್ ಆಗುತ್ತೆ ಅವ್ರಿಗೆ ಯಾರು ಅಂತ. ಬಿಕಾಸ್ ಬೆಳಗ್ಗೆ ಇದ್ರೆ ನಾವು ಅವ್ರ ಮನೆಯ ಅಂಗಳಕ್ಕೆ ಬಂದಿರ್ತೀವಿ, ಆಯ್ತಾ? ಆಮೇಲೆ ನೈಟ್ ಮಲ್ಕೊಳಕ್ ಮುಂಚೆ ನಮ್ದೇ ನ್ಯೂಸ್ ನೋಡಿರ್ತಾರೆ. ಸೊ ನಾವು ಇನ್ನೆಲ್ಲೋ ದೂರದಿಂದ ಬಂದಿರೋ ಹೆಣ್ಮಗಳು ಆಂಕರ್ ಆಗಿ TV9 ಕೆಲಸ ಮಾಡ್ತಿದ್ದಾಳೆ ಅನ್ನೋದು ನೆಕ್ಸ್ಟ್ ಅವ್ರ ತಲೆಗೆ ಹೋಗುತ್ತೆ. ಫಸ್ಟ್ ಇವ್ರು ನಂಗೆ ಗೊತ್ತಲ್ಲ, ಇವ್ರು ನಾನು ನೋಡ್ತೀನಲ್ಲ, ದಿನ ನೋಡ್ತೀನಿ ಎಷ್ಟು ಕ್ಲೋಸ್ ಆಗಿ ಮಾತಾಡಿಸ್ತಾರೆ ಅಂತಂದ್ರೆ, ಆಮೇಲೆ ಅವ್ರು ಅಂತಾರೆ ನಾವು ಸ್ವಲ್ಪ ದಿಗ್ಭ್ರಮೆಯಿಂದ ನೋಡ್ತಿರ್ತೀವಿ, ನಮ್ಗೆ ಗೊತ್ತಿರಲ್ಲ ಯಾರು ಅಂತ ಹೇಳಿ. ನಮಗೆ 2 ಇರುತ್ತೆ ಡೌಟ್. ಮುಂಚೆ ಎಲ್ಲಾದ್ರೂ ಭೇಟಿ ಆಗಿದೀವ, ಇವ್ರು ಪರಿಚಯಿಸ್ತಿರ್ಬೋದು, ನಾನು ಮರ್ತಿದ್ದೀನ, ಇದು ಇರುತ್ತೆ. ಇಲ್ಲ, ಇವ್ರು ನನ್ನ ಪರಿಚಯನೇ ಇಲ್ಲ, ಫಸ್ಟ್ ಟೈಮ್ ಮಾತಾಡಿಸ್ತಾ ಇದಾರೆ ಅಂತ ಇರುತ್ತೆ. ನಾವು ಒಂದು ಸಣ್ಣ ಒಂದು ಆಶ್ಚರ್ಯದ ನೋಡ್ತಿರ್ತೀವಲ್ಲ, ಅವ್ರಿಗೆ ಗೊತ್ತಾಗುತ್ತೆ
ಅವ್ರಂತಾರೆ ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ನಮಗೆ ನೀವು ಗೊತ್ತು ಸರ್ ಅಂತಾರೆ. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಇದೊಂದು ಕಾಮನ್ ಲೈನ್, ನಾನು ಕೂಡ ಅದನ್ನ ಎದುರಿಸಿದ್ದೀನಿ. ಏನಂದ್ರೆ ಮೇಡಮ್ ನಿಮಗೆ ನಾವು ಗೊತ್ತಿರೋದು ಬಿಡಿ, ನಮಗೆ ನೀವು ಗೊತ್ತು, ಡೈಲಿ ನೋಡ್ತಿರ್ತೀವಿ. ಆಮೇಲೆ ಇನ್ನೊಂದು ಕಾಮನ್ ಲೈನ್ ಇದೆ, ಇಷ್ಟು ದಿನ ಟಿವಿನಲ್ಲಿ ನೋಡಿದ್ವಿ, ಇವತ್ತು ಎದುರುಗಡೆ. ಇದು ಒಂದು ಕಾಮನ್ ಲೈನ್, ಕರೆಕ್ಟ್. ಇಷ್ಟು ದಿವಸ ನಿಮ್ಮನ್ನ ಟಿವಿಲಿ ನೋಡ್ತಾ ಇದ್ವಿ, ನೋಡಿದ್ರೆ ನೀವು ಎದುರುಗಡೆ ಬಂದ್ಬಿಟ್ರಿ ಅಂತ ಹಿಂಗೆ. ಸೊ ದಟ್ ಈಸ್ ಬ್ಯೂಟಿಫುಲ್ ಆಸ್ಪೆಕ್ಟ್. ಯಾಕೆಂದರೆ ಸೊ ನಾನು ಉತ್ತರ ಕರ್ನಾಟಕ ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ಕನ್ನಡ ಮೀಡಿಯಂ ಹುಡುಗ. ಸೊ ನಮಗೂ ಇದು ಈ ಒಂದು ಸ್ಟೇಟಸ್ ಇದೆಯಲ್ಲ, ಇದು ನಮ್ಗೆ ಹೊಸದು, ನಮ್ಮ ಫ್ಯಾಮಿಲಿಗೂ ಹೊಸದು. ಯಾಕಂದ್ರೆ ನಮ್ಮ ಫ್ಯಾಮಿಲಿನಲ್ಲೂ ಕೂಡ ಈಗ ಗೌರಿ ಶಕ್ಕಿ ಅವ್ರ ಸಂಬಂಧಿಕರು, ಅವ್ರ ತಮ್ಮ, ಅಣ್ಣ ಅಥವಾ ಅವ್ರಿಗೂ ಕೂಡ ಒಂದು ಅಂದರೆ ಅಂತ ಅದು ಒಂದು ಆಗುತ್ತಲ್ಲ. ಸೊ ಅದನ್ನು ಹ್ಯಾಂಡಲ್ ಮಾಡೋದು ಕೂಡ ಒಂದು ಕಲೆ ನನ್ನ ಪ್ರಕಾರ, ನಾವು ಹ್ಯಾಂಡಲ್ ಮಾಡೋದು. ಯಾಕಂದರೆ ನಮಗೆ ಎಲ್ಲೋ ಒಂದು ಕಡೆ ಇದು ನಾವು ಮಾಡಿದೀವ್ರಿ ಅನ್ನೋ ಥರ ಆಟಿಟ್ಯೂಡ್ ಬಂದುಬಿಟ್ರೆ ನಾವು ಹಾಳಾಗ್ಬಿಡ್ತಿದ್ವಿ ಅಲ್ವಾ. ಬಟ್ ನಾನಾಗಲಿ ನೀವಾಗಲಿ ತುಂಬ ಜನ ಆಗಲಿ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರು. ಬಟ್ ನಾನು ಏನು ಕೇಳ್ಬೇಕಂತ, ಅದು ಯಾಕೆ ಆಗತ್ತೆ ಅಂದರೆ ಈ ಹೆಸರಿನ ಹಿಂದೆ ಅಥವಾ ಈ ಪ್ರಸಿದ್ಧತೆಯ ಹಿಂದೆ ಒಂದು ಜವಾಬ್ದಾರಿನ ಜನ ಗೊತ್ತಿಲ್ಲದೆ ಕೊಟ್ಟಿರ್ತಾರೆ. ಸೊ ನೀವು ಯಾವಾಗ ಬರೀ ಪ್ರಸಿದ್ಧತೆನ ಅಷ್ಟೇ ನೋಡಿದ್ರೆ, ಪಾಪ್ಯುಲಾರಿಟಿ ಅಷ್ಟೇ ನೋಡಿದ್ರೆ ಹೆಂಗೆಂಗೋ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಬಟ್ ಆ ಪಾಪ್ಯುಲಾರಿಟಿ ಹಿಂದಿನ ಜವಾಬ್ದಾರಿ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ನಡಿಬೇಕಾಗಿದ್ದು ಆ ಜವಾಬ್ದಾರಿ ಹಿಂದೆ. ಸೊ ಅವಾಗ ಜನ ನನ್ನನ್ನು ಅನುಕರಿಸ್ತಾರೆ, ಜನ ನನ್ನನ್ನು ನೋಡ್ತಾರೆ, ಜನ ನನ್ನನ್ನು ಇಷ್ಟಪಡ್ತಾರೆ ಅಂದರೆ ನಾ ಏನೋ ಒಳ್ಳೆಯದೇ ಮಾಡಬೇಕು, ಈ ಥರದ ಯೋಚನೆಗಳು ಬರುತ್ತೆ. ಅಥವಾ ಜನರ ಮುಂದೆ ಬರೋವಾಗ ಜನ ನನ್ನನ್ನು ಹೆಂಗೆ ಸ್ವೀಕರಿಸಿದಾರೋ ನಾನು ಅದೇ ರೀತಿ ಕಾಣಿಸ್ಕೋಬೇಕು ಅಥವಾ ಅದೇ ರೀತಿ ಕೆಲಸಗಳು ಮಾಡಬೇಕಂತ ಒಂದು ಜವಾಬ್ದಾರಿ ಗೊತ್ತಿಲ್ಲದೆ ನಮಗೆ ಬಿಲ್ಡ್ ಆಗ್ತಾ ಬರುತ್ತೆ. ಸೊ ಅದೇ ನಮ್ಮನ್ನು ಐ ಥಿಂಕ್ ಒಂದು ನೀವು ಹೇಳಿದ್ರೆ ಮೇಂಟೈನ್ ಮಾಡಬೇಕು, ತುಂಬ ಕಷ್ಟ ಸ್ಟೇಟಸ್ ಅಂತ ಹೇಳಿದ್ರಲ್ಲ. ಸೊ ಆ ಜವಾಬ್ದಾರಿನ ನಾವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಡಿಬೋದು ಅನ್ಸುತ್ತೆ. ಯಾಕಂದ್ರೆ ಸೆಲೆಬ್ರಿಟಿ ಸ್ಟೇಟಸ್ ಎಲ್ರಿಗೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಕ್ಟ್ರೆಸ್ಗೂ ಬರುತ್ತೆ, ಸೀರಿಯಲ್ ಸ್ಟಾರ್ಗಳಿಗೂ ಬರುತ್ತೆ. ಈಗ ಏನು ಸರ್ ಓವರ್ ನೈಟ್ ಸೆಲೆಬ್ರಿಟಿ ಆಗ್ಬಿಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ನಮಗೆ ಬಂದಿರೋ ಸೆಲೆಬ್ರಿಟಿ ಸ್ಟೇಟಸ್ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮನ್ನೊಬ್ರು ಬುದ್ಧಿವಂತರು, ಇವ್ರು ಜಾಣರು, ಇವ್ರು ಸೊಸೈಟಿಗೋಸ್ಕರ ಏನೋ ಮಾಡ್ತಾರೆ, ಇನ್ನೋ ಥರ ನೋಡ್ತಾರೆ. ಸೊ ಹಿಂಗಾಗಿ ನಮಗೆ ಅದು ಬೇರೆದೇ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಸುಖ ನಾನು ನನಗೆ ಏನು ಕೇಳ್ಬೇಕು ಅನ್ಕೊಂಡ್ರೆ, ನಿಮ್ಮ ಒಂದು ಊರು, ತಂದೆ ತಾಯಿ ಎಲ್ಲಿಂದ ಬಂದ್ರಿ ನೀವು, ಅದ್ರ ಬಗ್ಗೆ ಚಿಕ್ಕದಾಗಿ ಏನಾದರೂ ಹೇಳ್ಬೋದು? ಖಂಡಿತ. ನಾನು ಗೌರೀಶ್ ಅಂತ ಹೇಳಬೇಕಂದ್ರೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೆ, ನಂಗೆ ಆಗ್ತಿಲ್ಲ ಸರ್ ಅಂತ ಬರ್ತಾ ಇದೆ. ಯಾಕೆಂದ್ರೆ ನಾನು ಅವರ ಟೀಮಲ್ಲಿ ಅವ್ರ ಅಂಡರ್ ನಾನು ವರ್ಕ್ ಮಾಡಿರೋ ಕಾರಣಕ್ಕಾಗಿ, ಕೆಲಸ ಮಾಡಿರೋ ಕಾರಣಕ್ಕಾಗಿ. ಸುಕನ್ಯಾ ಅನ್ಬೇಕಾ, ನೀವು ಅನ್ಬೇಕಾ, ನೀನು ಅನ್ಬೇಕಾ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ನಾನು ನೀನೇ ಅಂತ ಇದ್ದೀನಿ, ಬಿಕಾಸ್ ಅವಳ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಸೊ ಯಾವಾಗಲೂ ನಾವು ಜೊತೆಲಿ ಇದ್ದಿದ್ವಿ. ಸೊ ಹಿಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಎನಿವೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಅದೇ ಸರ್ ನೋಡಿ, ಇದನ್ನು ನಾವು ಯೋಚನೆ ಮಾಡ್ಬೇಕು 18 ವರ್ಷದ ನಂತರ ಅಂತ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಹಾಗೆ ಸರ್, ನೀವು ನನ್ನನ್ನು ನೋಡಿದಾಗ 18 ವರ್ಷದಿಂದ 2006ಕ್ಕೆ ನಾನು ವಾಪಸ್ ಹೋದರೆ, ನಾನು ಬಂದಿರೋದು ವಾಮದಪದವು ಅಂತ, ದಕ್ಷಿಣ ಕನ್ನಡ ಜಿಲ್ಲೆ ವಾಮದಪದವು ಅನ್ನೋದು ಒಂದು ಪುಟ್ಟ ಊರದು, ಚೆನ್ನೈತೋಡಿ ಗ್ರಾಮ ಬರುತ್ತೆ. ಸೊ ಅಲ್ಲಿ ನಮ್ಮದು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಯಾವ ತಾಲೂಕಲ್ಲಿ ಬರ್ತದೆ? ಬಂಟ್ವಾಳ ತಾಲೂಕಲ್ಲಿ ಬರುತ್ತೆ. ಸೊ ಅಲ್ಲಿ ನನ್ನ ತಂದೆ ತಾಯಿ, ನನ್ನ ಇಬ್ಬರು ತಮ್ಮಂದರು, ಚಿಕ್ಕಪ್ಪ, ಇಬ್ಬರು ಚಿಕ್ಕಪ್ಪಂದರು, ಇಬ್ಬರು ಚಿಕ್ಕಮ್ಮಂದರು, ಅಜ್ಜ ಅಜ್ಜಿ, ನಮ್ಮ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಸೊ ಅಲ್ಲಿಂದ ನಾನು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಅಂತ ಟಿ ವಿ ನನಗೆ ಬಂದಿರೋದು ಬೆಂಗಳೂರಿಗೆ. ಅದು 2006ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು? BSc ಮಾಡಿದ್ದೆ ನಾನು. BSc ಮಾಡಿದ್ದೆ? ಹೌದು, PCM ಅಲ್ಲಿ BSc ಮಾಡಿದ್ದೆ ಬಂಟ್ವಾಳದಲ್ಲಿ. ಬಂಟ್ವಾಳದಲ್ಲಿ. ಜರ್ನಲಿಸಂ ಮಾಡಿಲ್ಲ ನೀವು? ಜರ್ನಲಿಸಂ ನಾನು ಮಾಡಿಲ್ಲ. ನನಗೆ ನೀವು ಮಾಡಿಲ್ಲ? ಆ್ಯಕ್ಚುಲಿ ಈಗ ಅನ್ಸುತ್ತಲ್ಲ, ಅಂದರೆ ತುಂಬ ಥಿಯರಿ, ಪ್ರಾಕ್ಟಿಕಲ್ ಜರ್ನಲಿಸಮ್ಗೆ ಸ್ವಲ್ಪ ಕಡಿಮೆ ಕೊಡುಗೆ ಕೊಡುತ್ತೇನೋ ಅಂತ. ತುಂಬ ಥಿಯರಿಟಿಕಲ್ ನೋಡಿ, ಆಕ್ಚುಲಿ ಥಿಯರಿ ಅಂದ್ರೆ ಜರ್ನಲಿಸಂ ಮಾಡ್ಕೊಂಡ್ಬಂದ್ರೆ ಒಳ್ಳೇದು. ಬಟ್ ಆಕ್ಚುಲಿ ನಮ್ಗೆ ಎಂಥ ಪ್ಲಾಟ್ಫಾರ್ಮ್ಗಳು ಸಿಕ್ಕು ಅಂದ್ರೆ, ಈಗ ಟಿವಿ ನಿನಗೆ ಸಿಕ್ಕಿದಿರ್ಬೋದು, ಈ ಟಿವಿ ನಮಗೆ ಸಿಕ್ಕಿದ್ರು, ನನಗೆ ಯೂನಿವರ್ಸಿಟಿನೇ ಸಿಕ್ತದ್ದು. ಎಸ್, ನಮಗೆ ಕೆಲಸ ಎಷ್ಟು ಅದ್ಭುತವಾಗಿ ಕಲಿಸ್ತು ಆ ಚಾನೆಲ್ಗಳು. ಅಂದ್ರೆ ನಮಗೆ ಥಿಯರಿ ಕಲ್ಕೊಳ್ಳೋ ಅವಶ್ಯಕತೆ ಬೀಳಿಲ್ಲ. ಕಲಿಬಾರ್ದಂತಲ್ಲ, ಖಂಡಿತ ಕಲಿಬಹುದು. ಯಾಕಂದ್ರೆ ನಮ್ದು ಆಲ್ಮಾ ಮೀಡಿಯಾ ಸ್ಕೂಲ್ ಇದೆ. ನನ್ನ ಒಂದು ಅನುಭವ ಇಟ್ಕೊಂಡು ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಕೊಡ್ತಿದ್ದೀರಾ? ಎಸ್, ನಾನು ಪ್ರಾಕ್ಟಿಕಲೇ ಅಂದ್ರೆ 70% ಪ್ರಾಕ್ಟಿಕಲ್, 30% ಥಿಯರಿ, ಆ ಥರನೇ ಮಾಡ್ತಾ ಇರೋದು. ಥಿಯರಿ ಕೂಡ ಯಾವ್ದು ಯೂಸ್ ಆಗುತ್ತೆ ಆ ಥಿಯರಿಗಳನ್ನೇ ಕಲಿಸ್ತೀವಿ. ಸೊ ದಟ್ ಜಾಬ್ ಸಿಗಬೇಕು, ಜಾಬಲ್ಲಿ ಕೆಲಸ ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ನಿಜ ಸರ್. ಯಾಕಂದ್ರೆ ಥಿಯರಿ ಅಪ್ ಟು % ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಫೌಂಡೇಶನ್ ಬೇಕಲ್ಲ. ಲೈಕ್ ಈ ಚೌಕಟ್ಟಿನ ಒಳಗಡೆನೆ ನೀವು ಕೆಲಸ ಮಾಡ್ಬೇಕು ಅನ್ನೋದೊಂದು ಫೌಂಡೇಶನ್ ನೀವು ಸೆಟ್ ಮಾಡ್ಬೇಕಂದ್ರೆ ಬಹುಶಃ ಥಿಯರಿಯಿಂದನೇ ಸಾಧ್ಯ. ಅದು ಪ್ರಾಕ್ಟಿಕಲ್ ಹೆಂಗಂದ್ರೆ ನೀವು ಹೆಂಗ್ ಮಾಡ್ತಿರೋ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅದು. ಈಗ ಅದೇ ನಿಮ್ಗೆ ಸಿಕ್ಕಿರೋ ದೊಡ್ಡ ಯೂನಿವರ್ಸಿಟಿಗಳೇ, ನಿಮಗೆ ETV ಅಂತ ದೊಡ್ಡ ಸಂಸ್ಥೆ ಸಿಕ್ತು, ನನಗೆ TV9 ಅಂತ ಸಂಸ್ಥೆ ಸಿಕ್ತು. ಮತ್ತು ಎವ್ರಿಡೇ ನಾವು ಕಲಿತಾ ಇರ್ತೀವಿ. ನ್ಯೂಸಲ್ಲಿ ನಮ್ಗೆ ಆಗೋ ಪ್ಲಸ್ ಪಾಯಿಂಟೇ ಅದು. ಆ್ಯಂಡ್ ತುಂಬ ಹೆಕ್ಟಿಕ್ ಆಗೋದು ಅದೇ, ದಿನ ಕಲಿತಾ ಇರಬೇಕಲ್ಲ, ದಿನ ಓದ್ತಿರ್ಬೇಕಲ್ಲ ಅಂತ ಒಂದು ಪಾಯಿಂಟಲ್ಲಿ ನಾನು ತಮಾಷೆ ಮಾಡ್ತಾ ಇದ್ದೆ.
ಜೋಕಾಗಿ ತಗೊಳ್ಳಿ ಇದನ್ನು. ನನ್ನ ಯಾವಾಗಲೂ ಕಾಲೇಜಲ್ಲಿ ನನ್ನ ಹೋಮ್ವರ್ಕ್ ಎಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಶ್ವೇತಾ ಅಂತ, ಅವಳು ನಂಗೆ ತುಂಬ ಹೆಲ್ಪ್ ಮಾಡೋಳು, ಬರ್ದೆಲ್ಲ ಕೊಡೋಳು, ಅಂದರೆ ಬರೆಯೋದೆಲ್ಲ. ಲೈಕ್ ಮನೇಲಿ ಬರೆಯೋಕ್ಕೆ ಅಂತ ಇಷ್ಟು ಕೊಡ್ತಾರೆ, ನಂಗೆ ಯಾವಾಗಲೂ ಬರೆಯೋದಕ್ಕೆ ಲೇಸಿ ಆಗೋದು, ಅಥವಾ ನಂಗೆ ಓದೋಕ್ಕೆ ಲೇಸಿ ಆಗೋದು. ಲೆಕ್ಚರರ್ ಹೇಳಿದಾಗ ನಂಗೆ ಕೇಳಿಸ್ಕೊಂಡು ಬೇಗ ನಾನು ಅರ್ಥ ಮಾಡ್ಕೊಳ್ತಿದ್ದೆ. ನಾನು ಅದನ್ನು ಓದೋದನ್ನು ತುಂಬ ಕಷ್ಟ. ನಮ್ಮ ಅಣ್ಣ ವೇಣುಗೋಪಾಲ್ ಅಂತ, ಅವ್ನು ನಂಗೆ ಓದಿ ಹೇಳಬೇಕು, ನಾನು ಅದನ್ನು ಕೇಳಿ ಕಲಿಬೇಕಾಗಿತ್ತು. ನಂಗೆ ಅದು ಈಸಿಯಾಗಿ ಅರ್ಥ ಆಗೋದು. ಇವಾಗ ನನ್ನ ಮೀಡಿಯಾದಲ್ಲಿ ಬಂದಮೇಲೆ ನಾನು ಒಂದು ಸತಿ ಹೇಳಿದ್ದೆ, ನಾನು ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಿ ಬರೆದು ಮಾಡಿದ್ರೆ ಈಗ ದಿನಾ ಬರೆಯೋ ಕೆಲಸ ಇರ್ತಿರ್ಲಿಲ್ಲ ಅಂತ. ಈಗ ನೋಡಿ, ನಾನು 18 ವರ್ಷ ಓದಿದ್ದೆ, 18 ವರ್ಷ ಬರೆದಿದ್ದೆ. ಯಾವ ಟೈಮಲ್ಲಿ ಬರೀಬೇಕಿತ್ತು, ಓದಬೇಕಿತ್ತು ಅಂದರೆ ಇದು ಜೋಕ್ ಅಷ್ಟೇ. ಅದರ್ವೈಸ್ ನಾನು ಏನು ಓದಿದ್ದು ನಾನು ಬರೆದಿದ್ದೀನಿ. ಅದಕ್ಕೆ ಕರ್ನಾಟಕದ ಜನತೆ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಖುಷಿಯಾಗಿದೆ. ಸುಕನ್ಯಾ ಬಂದ ನಮಗೆ ಫಸ್ಟ್ ಇಂಪ್ರೆಷನ್ ಅಂದರೆ ಚಂದ ಇದ್ದಾಳೆ ಹುಡುಗಿ, ಸುಂದರಿ ಅಂತಾನೆ ಕರೀತಿದ್ವಿ ಪರಿಚಯ ಆದಮೇಲೆ. ಸೊ ಚಂದ ಇರೋ ಹುಡುಗಿಯರ ಬಗ್ಗೆ ಒಂದು ಡೌಟ್ ಇರುತ್ತೆ, ಏನಂತ? ಓಕೆ, ಅದು ನೀವೇ ಹೇಳಬೇಕು. ಆ ಡೌಟ್ ಏನಂದರೆ ಇವರು ತಲೆಯಲ್ಲಿ ಏನಾದರೂ ಇದೆಯಾ ಇಲ್ವಾ ಅಂದರೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ. ಸೊ ಬಟ್ ಸುಕನ್ಯಾ ಒಂದ್ಸಲ ನ್ಯೂಸ್ ರೀಡಿಂಗ್ ಪ್ರಾಪರಾಗಿ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿದೆ, ನಮ್ಮ ಸುಮಾ ಅವರು, ನಮ್ಮ CG ಆಪರೇಟರ್ಗಳು, ಬೇರೆಯವರು ಏನು ಹೇಳ್ತಾರೆ ಅಂದರೆ, ಈ ಸುಕನ್ಯಾ ಮೆಮೊರಿ ಪವರ್ ರೀ ಬೇರೆ ಲೆವೆಲ್ ಅಂತ ಹೇಳ್ತಾ ಇದ್ರು ನನಗೆ. ಅವ್ರಿಗೊಂದು ಹೇಳಿಬಿಟ್ರೆ ಅದನ್ನು ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಆಮೇಲೆ ಅವ್ರು ಹೇಳಿದ್ರು, ನನಗೆ ನೆನಪಿದೆ ಈಗಲೂ ಕೂಡ. ಆಮೇಲೆ ನಿರರ್ಗಳವಾಗಿ ನೀನು ಮಾಡಿದ್ದು ನಂಗೆ ಐ ರಿಮೆಂಬರ್ ದಟ್. ಅಂದರೆ ಎಲ್ಲೋ ಒಂದು ಕಡೆ ಏನು ಹೇಳಿ, ಒಂದು ಏನೋ ಟ್ಯಾಲೆಂಟ್ ಇರುತ್ತೆ, ಅದಕ್ಕೊಂದು ಬೇಕಾಗುತ್ತೆ, ಒಂದು ಜಾಗ ಬೇಕಾಗುತ್ತೆ, ಒಂದು ಅಲ್ವಾ? ಹೇಗೆ ಈಗ ಜರ್ನಲಿಸಮ್ನೂ ಮಾಡಿರಲಿಲ್ಲ ನೀವು ಕೂಡ, ಲೈಕ್ ಮೀ. ಹೇಗೆ ನೀವು ಅದನ್ನು ಆ ಒಂದು ಪ್ರೊಸೆಸ್ ಇದೆಯಲ್ಲ ಸುಕನ್ಯಾ, ಯಾಕೆಂದರೆ ನನಗೆ ಗೊತ್ತು ಇಟ್ಸ್ ನಾಟ್ ಈಸಿ. ನಾವೇನೇ ಅನ್ಬೋದು ಹೊರಗಡೆಯಿಂದ ನಮ್ಗೆ ಅನಿಸ್ಬೋದು, ತುಂಬ ಬೇಗ ಆಯಿತು ಅಂತೇನು, ಬಟ್ ನಮ್ಮ ಸ್ಟ್ರಗಲ್ ನಮ್ಗೆ ಗೊತ್ತಿರುತ್ತೆ. ಸೊ ಆ ಸ್ಟ್ರಗಲ್, ಆ ಇನಿಷಿಯಲ್ ಫೇಸ್ನ ಸ್ಟ್ರಗಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಹೇಳ್ದಂಗೆ ಅಂದರೆ ಮೆಮೊರಿ ಪವರ್ ಬಗ್ಗೆ ನನಗೆ ನನ್ನ ಲೆಕ್ಚರ್ಸು ಹೇಳ್ತಾ ಇದ್ರು. ಅದು ನಾನು ಹೇಳಿದ್ನಲ್ಲ, ಕ್ಲಾಸಲ್ಲಿ ನನಗೇನಾದರೂ ಅವರು ಏನು ಪಾಠ ಮಾಡ್ತಾರೆ, ನಾನು ಅದನ್ನು ಏಕಗ್ರಾಹಿ ಅಂತ ಕರೆಯೋರು ನನ್ನ ಫ್ರೆಂಡ್ಸ್ ನನ್ನನ್ನು. ಅಂದರೆ ಒಂದು ಸಲ ಅವ್ರು ಹೇಳಿದ್ರೆ ನಾನು ಅದನ್ನು ಅಷ್ಟೇ ಕೇಳ್ಕೊಂಡು ಥಿಯರಮ್ಮೇ ಬರೀತಿದ್ದೆ ನಾನು. ಅಂದರೆ ನನಗೆ ಅದು ಒಂದು ದೇವರು ಕೊಟ್ಟಿರೋ ವರ ಆಗಿತ್ತು. ಈಗೆಷ್ಟು ಮೆಮೊರಿ ಇದೆ ಗೊತ್ತಿಲ್ಲ ಸರ್. ಓಕೆ, ಈಗ ಬೇಗ ಮರ್ತ ಹೋಗಕ್ಕೆ ಶುರುವಾಗಿದೆ. ಅಲ್ಲ ಅಷ್ಟೆಲ್ಲ ಇಲ್ಲ ಅಂದರೆ ನಾನು ಡೆಡಿಕೇಟೆಡ್ ಆಗಿ ನಾನು ಏನು ಕೆಲಸ ಮಾಡಿದ್ರೆ ನನಗೆ ಒಂದ್ಸಲ ಹೇಳಿದ್ರೆ ಸಾಕಾಗುತ್ತೆ, ಅದು ರೆಕಾರ್ಡ್ ಆಗಿಬಿಡುತ್ತೆ. ನಾನು ಅದನ್ನು ರಿಪೀಟ್ ಮಾಡ್ತೀನಿ. ಬೇಕಾದ್ರೆ ನೀವು 10 ಸೆಂಟೆನ್ಸ್ ಹೇಳಿದ್ರೆ ನಾನು 10 ಕೇಳಿ ಹಾಗೆ ನಾನು ರಿಪೀಟ್ ಮಾಡ್ತೀನಿ ಇವಾಗ. ಬಟ್ ಅದಕ್ಕೆ ಆ ಡೆಡಿಕೇಶನ್ ಬೇಕಾಗುತ್ತೆ. ಆವಾಗ ನನ್ನನ್ನು ನನ್ನ ಫ್ರೆಂಡ್ಸ್ ಕರೀತಿದ್ದು ಏಕಗ್ರಾಹಿ ಅಂತ. ಯಾಕಂದರೆ ಒಂದ್ಸಲ ಹೇಳಿದ್ರೆ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ತುಂಬ ಸಲ ನಾನು ಬಾಯ್ ಹರ್ಟ್ ಮಾಡೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಬಟ್ ನನಗೆ ನನ್ನ ಪ್ರಕಾರ ನನ್ನ ತುಂಬ ಕೈ ಹಿಡಿದಿದ್ದು ಒಂದು, ನಾನು ಏನು ಕೆಲಸ ಕೊಟ್ಟರು 100% ಎಫರ್ಟ್ ಹಾಕ್ತೀನಿ, ಅದು ಒಂದಾಗಿರಬಹುದು. ಎರಡನೇ, ನನ್ನ ಕನ್ನಡ ಭಾಷೆ. ನಾನು ಅದಕ್ಕೆ ಕನ್ನಡಕ್ಕೆ ಯಾವಾಗಲೂ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ನನ್ನ ಸ್ಟ್ರೆಂತ್ ಇದ್ದಿದ್ದೆ, ನನ್ನ ಪ್ರತಿಭೆ ಇದ್ದಿದ್ದೇ ಕನ್ನಡ ಭಾಷೆಯಲ್ಲಿ ಆಗಿತ್ತು. ನನಗೆ ಅಲ್ಲಿ ಬಂದಿರೋರು ಕೆಲವರು ಆಕಾರ ಸರಿ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಅಲ್ಪಪ್ರಾಣ ಮಹಾಪ್ರಾಣದ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ. ಆಮೇಲೆ ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡೋದು ಕೂಡ ಒಂದು ಕಲೆ ಅಂತ ಬಹುಶಃ ಮೀಡಿಯಾನೇ ಕಲಿಸ್ಕೊಟ್ಟಿದ್ದು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಕನ್ನಡ ಇಷ್ಟು ಮಾತಾಡ್ಬೋದು, ಇವರು ಎಷ್ಟು ಹೊತ್ತು ಮಾತಾಡೋಕ್ಕಾಗತ್ತೆ, ಯಾವ ಥರ ಮಾತಾಡೋಕ್ಕಾಗತ್ತೆ ಅಂತ. ಬಹುತೇಕ ಇವತ್ತು ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಮೀಡಿಯಾದಲ್ಲಿ, ತುಂಬ ಜನ ಕನ್ನಡ ಬಹಳ ಸ್ಪಷ್ಟವಾಗಿ, ಸ್ಫುಟವಾಗಿ, ಶುದ್ಧವಾಗಿ ಮಾತನಾಡೋದಕ್ಕೆ ತುಂಬ ಜನರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅಂದರೆ ಅಷ್ಟು ಹೊತ್ತು ಕನ್ನಡವನ್ನು ಹೇಗೆ ಮಾತಾಡ್ತಾರೆ. ನಾವು ಕನ್ನಡಿಗರಾಗಿ ಅದಕ್ಕೆ ಆಶ್ಚರ್ಯ ಪಡಬಾರ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಶುದ್ಧ ಮಾತನಾಡೋದು ಕೂಡ ಒಂದು ನಿಜವಾಗ್ಲೂ ಕೂಡ ಏನು ಹೇಳ್ತಾರೆ, ಅವಶ್ಯಕತೆ ಇದೆ. ಮತ್ತು ಅದು ಟ್ಯಾಲೆಂಟ್ ಕೂಡ. ಯಾಕಂದರೆ ಕನ್ನಡ ಮಾತನಾಡೋದು ಅಷ್ಟು ಎಲ್ಲರಿಗೂ ಒಲಿದು ಬರೋದಿಲ್ಲ ಅದು ತುಂಬ ಸಂದರ್ಭದಲ್ಲಿ. ಸೊ ನನಗೆ ಅದು ಕೈ ಹಿಡಿಯಿತು ಅಂತ ಅನಿಸುತ್ತೆ ನನಗೆ. ಬಟ್ ಇನಿಷಿಯಲ್ ಸ್ಟ್ರಗಲ್ ಏನಾದರೂ ನೀವು ಸ್ಟ್ರಗಲ್ ಬಗ್ಗೆ ಹೇಳಿದ್ರೆ, ಸ್ಟ್ರಗಲ್ ಅಂದರೆ ಸರ್ ಒಂದೇ, ನಾನು ಅದೇ ತುಂಬ ಕಡೆ ಹೇಳಿದ್ದೀನಿ. ನಾನು ಯಾವುದೋ ಒಂದು ಕೆಲಸ, ನಮ್ಮ ಲೆಕ್ಚರರ್ ಹೇಳಿದ್ದು, ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ ನೀವು ಕೇಳಿದ್ರೆ ಸಾಕು ಸ್ಯಾಲ್ರಿ ಕೊಟ್ಬಿಡ್ತಾರೆ. ಮಾಡೆಲ್ ನಾವು ತೊಗೊಂಡ್ಬಿಟ್ಟಿದ್ವಿ. ಸೊ ಚಂದ ಡ್ರೆಸ್ ಹಾಕ್ಕೊಂಡ್ಬಿಡೋದು, 4 ಹೊಸ ಡ್ರೆಸ್ ತೊಗೊಂಡ್ಬಿಟ್ಟು ಕ್ಯಾಮ್ರಾ ಎದುರು ನಿಂತ್ಕೊಂಡು, ಹಲೋ ಊಟ ಆಯಿತಾ, ಹೇಗಿದ್ದೀರಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು, ಓಕೆ ಯಾರಿಗೆ ವಿಶ್ ಮಾಡಬೇಕಿತ್ತು, ಓ ಹೌದಾ, ಹ್ಯಾಪಿ ಬರ್ಡೇ ಅಂತ ಯಾರೋ ಗೊತ್ತಿಲ್ಲದಿರೋ ಹೆಸರು ಹೇಳೋದು. ಆಮೇಲೆ ನಿಮಗೋಸ್ಕರ ಈ ಹಾಡು ಪ್ಲೇ ಮಾಡ್ತಿದ್ದೀವಿ ನೋಡಿ ಅಂತ ಹೇಳೋದು. ಆಮೇಲೆ ಜೋರಾಗಿ ನಗೋದು, ಅಲ್ಲಿ ಒಂದು ಹಾಡು ಬರುತ್ತೆ, ಮತ್ತೆ ವಾಪಸ್ ಬರೋದು. ನಮಗೆ ಕ್ಯಾಮ್ರಾ ಹಿಂದಿನ ಕೆಲಸ ಎಲ್ಲ ಗೊತ್ತಿಲ್ಲ,
ಇಷ್ಟು ಕಾಣಿಸುತ್ತಲ್ಲ, ಕಾಣಿಸೋದಷ್ಟೇ ಸ್ಕ್ರಿಪ್ಟು, ಕಾಣಿಸೋದಷ್ಟೇ ಕೆಲಸ ಅಂತ. ಸೊ ಇದಕ್ಕೆಲ್ಲ ಸಂಬಳ ಕೊಡ್ತಾರೆ ಅಂದರೆ ಯಾರಿಗಾದ್ರೂ ಆಶ್ಚರ್ಯ. ಆವಾಗ ಆಮೇಲೆ ನಿಮ್ಗೆ ಗೊತ್ತಲ್ಲ, ಆ ಟೈಮಲ್ಲಿ ಯೂಟ್ಯೂಬ್, ಉದಯ, ಈ ಟಿ ವಿ ಎಲ್ಲ ನಮ್ಗೆ ತುಂಬ ಕ್ರೇಜ್ ಇತ್ತು. ಯಾರು ಆ್ಯಂಕರ್ಸ್ ಬರ್ತಾರೆ ನಾವು ಅವ್ರನ್ನ ಪ್ರತಿ ಗಂಟೆಗೆ ಒಂದ್ಸಲ ನೋಡ್ತಾ ಇದ್ವಿ, ಅವ್ರ ಪ್ರೋಗ್ರಾಮ್ ಕಾದು ಕೂತು ನೋಡ್ತಾ ಇದ್ವಿ. ಸೊ ನಮಗೆ ತುಂಬ, ನೀವು ಈಗ ನಮ್ಮನ್ನು ಜನ ನೋಡ್ದಂಗೆ ನಾವು ಅವ್ರನ್ನ ಅವಾಗ ನೋಡ್ತಾ ಇದ್ವಿ. ಸೊ ಅದೆಲ್ಲ ತುಂಬ ಏನು ಹೇಳ್ತಾರೆ, ಸೆಲೆಬ್ರಿಟಿ ಸ್ಟೇಟಸ್ನ ಕೆಲಸ ಅಂತ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ಸಂಬಳ ಕೊಡ್ತಾರೆ ಅಂದರೆ ನಮ್ಮ ಫ್ರೀಯಾಗಿ ಬಂದು ಮಾಡಿ ಅಂದರು ಯಾರೋ ಮಾಡೋರು. ಬಟ್ ಇಲ್ಲ, ಅದಕ್ಕೂ ಸಂಬಳ ಕೊಡ್ತಾರೆ ಅಂದರೆ ಒಳ್ಳೆ ಕೆಲಸ ಅಲ್ವಾ ಅಂತ ಸೀದಾ ಬಂದಿದ್ದಾಗಿತ್ತು. ನಾನು ಮನೇಲಿ ಒಪ್ಪಿರಲಿಲ್ಲ, ಬೆಂಗಳೂರಿಗೆ ಕಳ್ಸೋಕ್ಕೆಲ್ಲ ರೆಡಿ ಇರಲಿಲ್ಲ. ಸೊ ಆ ಥಾಟ್ ಅಂದರೆ ನೀವು ನ್ಯೂಸ್ ಚಾನಲ್ ಅಂತ ಬಂದಿಲ್ಲ, ಆ್ಯಂಕರ್ ಆಗಬೇಕಂತ ಒಂದದ್ದು. ಹಾಂ, 24x7 ನ್ಯೂಸ್ ಚಾನೆಲ್ ಅಂತೆ ಅಂತ ನಮ್ಮ ಲೆಕ್ಚರರು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಏನು ಹೇಳಿದರು ಅಂತಂದರೆ, ನ್ಯೂಸೆಲ್ಲ ನಮ್ಮ ಕಾನ್ಸೆಪ್ಟೇ ಹೊಸದಲ್ಲ ಸರ್. ಅವಾಗ ನಮ್ಗೆ ಐಡಿಯಾನೇ ಇಲ್ಲ. ನಾನು ಕಾಲೇಜಲ್ಲಿ ಎಲ್ಲ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೆ, ಭಾಷಣ ಸ್ಪರ್ಧೆಯಲ್ಲಿ ಇರ್ತಿದ್ದೆ, ಪ್ರಬಂಧ ಸ್ಪರ್ಧೆ, ಈ ಥರದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಇದ್ದೆ, ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಕೂಡ. ಸೊ ಅದು ನಮ್ಮ ಕನ್ನಡ ಲೆಕ್ಚರರ್ಗೆ ಗೊತ್ತಿತ್ತು ನನ್ನ ಕನ್ನಡ ಭಾಷೆ ಹೆಂಗಿದೆ ಅಂತ. ಅವಾಗಲೇ ಅಗ್ರಹಾರದ ಮೇಲೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿದ್ವಿ. ಸೊ ಅದೆಲ್ಲ ಗೊತ್ತಿದ್ದಕ್ಕೆ ನನ್ನ ಹತ್ರ ಆ ಜರ್ನಲಿಸಮ್ ಮೈಂಡ್ ಸೆಟ್ ಇದೆ ಅಂತ ಅವ್ರು ಕಂಡ್ರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನೀನಲ್ಲಿ ಹೋಗು ಚಾನೆಲ್ ಅಂತ. ಅದು ನಾನು ಹೇಗೆ ಅಂದರೆ ನನ್ನ ಕ್ಲಾಸ್ಮೇಟ್ಸ್ಗೆ ಎಲ್ರಿಗೂ ಕೆಲಸ ನೆಕ್ಸ್ಟ್ ಏನು ಮಾಡಬೇಕು, ಸ್ಟಡಿ ಏನು ಮಾಡಬೇಕಂತ ಪ್ಲ್ಯಾನ್ ಇತ್ತು. ಕೆಲವರು ರಿಸರ್ಚ್ ಮಾಡೋಕ್ಕೆ ಹೊರಟಿದ್ರು, ಕೆಲವರು ಏನು ಹೇಳ್ತಾರೆ MSc ಮಾಡೋಕ್ಕೆ ಹೋಗಿದ್ರು, ಕೆಲವರು B.Ed ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತೀವಿ, ಇನ್ನು ಕೆಲವರು ಕೆಮಿಸ್ಟ್ರಿಲಿ ಏನೋ ನನಗೆ ಏನೋ ಐಡಿಯಾನೇ ಬರ್ತಾ ಇಲ್ಲ. ನಾನು ಏನು ಮಾಡಲಿ, ಎಲ್ಲರೂ ಒಂದು ದೊಡ್ಡದೇ ಹೇಳ್ತಿದ್ದಾರಲ್ಲ, ನಾನೇನು ಮಾಡಲಿ ಅಂತ. ಅಂದರೆ ನನಗೆ ಎಷ್ಟು ಓದಿದ್ದನ್ನೇ ಮತ್ತು ಅದೇ ಥಿಯರಮ್, ಅದೇ ಕೆಮಿಸ್ಟ್ರಿ ಅಂದರೆ ನಂಗೆ ಸ್ವಲ್ಪ ಈಗಲೂ ನಂಗೆ ಕನಸಲ್ಲಿ ಕೆಮಿಸ್ಟ್ರಿ ಎಕ್ಸಾಮೇ ಬರುತ್ತೆ. ಅಷ್ಟು ನನಗೆ ಸಹಿಷ್ಣುತೆ ಇಲ್ಲ ಕೆಮಿಸ್ಟ್ರಿ ಬಗ್ಗೆ, ಕಷ್ಟ ನನಗೆ ಅದು. ಸೊ ಹಂಗೆ ಅನ್ನಿಸ್ತಾ ಇತ್ತು, ಇನ್ನು ಇಷ್ಟು ವರ್ಷ ಓದಾಯ್ತು, ಇನ್ನು ಅದನ್ನೇ ಓದೋದ ಮತ್ತೆ ಅಂತ. ಆಮೇಲೆ ಓದಿ ಮತ್ತು ಕೆಲಸ ಮಾಡೋಷ್ಟೊತ್ತಿಗೆ ಮದುವೆ ಆಗಿಬಿಡುತ್ತೆ. ಸೊ ಏನು ಮೀನಿಂಗ್ ಇದೆ ಅಂತ ಅನ್ಸೋದು ನನಗೆ. ಬಟ್ ಏನಾದ್ರು ಒಂದು ಮಾಡಬೇಕಲ್ಲ, ಎಲ್ಲರೂ ಏನೋ ಒಂದು ಮಾಡ್ತಿದ್ದಾರೆ. ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತೆ, ಮನೇಲಿ ಬೇರೆ ಮದುವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ನಂಗೆ ಆ ಮದುವೆಯಿಂದ ತಪ್ಪಿಸ್ಕೋಬೇಕಿತ್ತು. ಸೊ ಹಾಗಾಗಿ ಅದು ನಾನು ಒಂದು ವಿಚಾರ, ನಮ್ಮದು ಏನೂ ಯೋಚನೆ ಇಲ್ಲದೆ ಇದ್ದಾಗ, ನಮ್ಮದೇನೋ ಡಿಸಿಷನ್ ಅಥವಾ ಪ್ಲ್ಯಾನ್ ಇಲ್ಲದೆ ಇದ್ದಾಗ, ಎಲ್ಲಿಂದಲೋ ಒಂದು ಪ್ಲ್ಯಾನ್, ಎಲ್ಲಿಂದಲೋ ಒಂದು ಯೋಚನೆ ಬರುತ್ತಲ್ಲ, ಆ ಯೋಚನೆ ನಾವು ನಮ್ಮ ಯೋಚನೆ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿ ಮುಂದೆ ಹೋದಾಗ ತುಂಬ ಸಲ ಅದು ಒಳ್ಳೆಯದಾಗುತ್ತೆ. ಸೊ ನನಗೆ ಆ ಯೋಚನೆನೇ ಒಳ್ಳೆಯದಾಯಿತು ಅಂತ ಅನ್ಸುತ್ತೆ. ನಾನು ಕಣ್ಣು ಮುಚ್ಚಿ ಬೆಂಗಳೂರಿಗೆ ಬಂದೆ, ಮನೇಲಿ ಹೆಂಗೋ ಒಪ್ಪಿಸ್ಬಿಟ್ಟು. ಬಂದಮೇಲೆ ಸ್ಟ್ರಗಲ್ ಏನಂತ ಮತ್ತೆ ಗೊತ್ತಾಯಿತು. ಒಂದು ನ್ಯೂಸ್ ಪೇಪರ್ ಓದ್ತಿರ್ಲಿಲ್ಲ ಅವಾಗೆಲ್ಲ. ಇಲ್ಲಿ ಬಂದು ನೀವೇ ಗೊತ್ತಲ್ಲ, ದಿನಕ್ಕೆ 7 ನ್ಯೂಸ್ ಪೇಪರ್ ಓದಬೇಕು. ಬೆಳಗ್ಗೆ 7 ಗಂಟೆಗೆ ನಾವೆಲ್ಲ ಬಂದಲ್ಲಿ ಕೂತ್ಕೋತಿದ್ವಲ್ಲ, ಆಮೇಲೆ ನ್ಯೂಸ್ ಪೇಪರಿಗೆ ಕಿತ್ತಾಟ ಮಾಡ್ತಾಯಿದ್ವಿ. ಇದೆಲ್ಲ ಹೊಸದು. ಎಕ್ಸಾಮ್ ನನ್ನ ಸಬ್ಜೆಕ್ಟೇ ಬೇರೆ, ನಾನು ಓದಿರೋ ಸಬ್ಜೆಕ್ಟೇ ಬೇರೆ. ಇದೆಲ್ಲ ಆರ್ಟ್ಸ್ ಕಾಮರ್ಸ್ ಅವರಿಗೆಲ್ಲ ಸ್ವಲ್ಪ ಈಸಿ ಆಗೋದೇನೋ. ನಮ್ಮ ಸೈನ್ಸ್ ಆಗಿದ್ದಕ್ಕೆ ಪೇಪರ್ ಓದೋದು, ಜರ್ನಲಿಸಮ್ ಇದೆಲ್ಲ ನಮಗೆ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಥರ ಫೀಲ್ ಆಗ್ತಾ ಇತ್ತು ಆವಾಗ. ಮತ್ತು ನಿಧಾನಕ್ಕೆ ಆ ಟೈಮಲ್ಲೇ ಒಂದಷ್ಟು ಪ್ರಕರಣಗಳಲ್ಲಿ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಗ್ತಿತ್ತು. ಬಳ್ಳಾರಿದು ಗಣಿನಾಡಲ್ಲಿ ಒಂದಷ್ಟು ವಿಚಾರಗಳೆಲ್ಲ ಹೊಸದಾಗಿ ನನಗೆ ಸರ್ಪ್ರೈಸಿಂಗ್ ಆಗಿ ನ್ಯೂಸ್ ಥರ ಫೀಲ್ ಆಯಿತು. ನಮ್ಗೆ ಹೆಂಗೆ ಪ್ರೆಸೆಂಟ್ ಮಾಡಬೇಕೇನಂತೆಲ್ಲ ಗೊತ್ತಿಲ್ಲ, ಬಟ್ ತಿಳ್ಕೊಳ್ತಾ ಇದ್ವಿ, ಓದ್ತಾ ಇದ್ವಿ. ಅದೆಲ್ಲ ಸ್ವಲ್ಪ ಸ್ಟ್ರಗಲ್ ಆಯಿತು. ಅಂದರೆ ತುಂಬ ಓದಬೇಕು, ನಾನು ಏನು ಓದೋದ್ರಿಂದ ಎಸ್ಕೇಪ್ ಆಗೋಕ್ಕೆ ಅಂತ ಬಂದೆ, ಇಲ್ಲಿ ಬಂದು ಓದೋ ಥರ ಆಯ್ತಲ್ಲ ಅಂತ ಅದೊಂದು ಕಷ್ಟ ಅನ್ನಿಸ್ತು. ಎರಡನೇದಾಗಿ ಮಂಗಳೂರು ನಮ್ಮ ಆಹಾರ ಪದ್ಧತಿಯೇ ಬೇರೆ, ಬೆಂಗಳೂರಿನ ಆಹಾರ ಪದ್ಧತಿಯೇ ಬೇರೆ. ಸೊ ಅಲ್ಲಿ ನಮಗೆ ಎಲ್ಲದಕ್ಕೂ ಬೇಳೆ ಸಾಂಬಾರು ಈ ಥರದ ಅಭ್ಯಾಸನೇ ಇಲ್ಲ. ಬಿಸಿಬೇಳೆಭಾತ್ ನಾನು ಫಸ್ಟ್ ತಿಂದಿದ್ದೆ ನಾನು ಬೆಂಗಳೂರಿಗೆ ಬಂದ ಮೇಲೆ. ಈಗಲೂ ನಾನು ಬಿಸಿಬೇಳೆಭಾತ್ ತಿನ್ನಲ್ಲ. ಯಾಕೆ ಅಂದರೆ ಟಿವಿನಲ್ಲಿ ಎವ್ರಿಡೇ ಬೆಳಗ್ಗೆ ನಾವೆಲ್ಲರೂ ಸಂಧ್ಯಾ ಸಾಗರ್ ಹತ್ರ ಹೋಗೋದು, ಸಾರಿ ಹೆಸರು ಹೇಳಿದೆ, ಆ ಹೋಟೆಲ್ ಹತ್ರ ಹೋಗೋದು. ಅಲ್ಲಿ ಹೋಗಿ ಎಲ್ಲರೂ ಬಿಸಿಬೇಳೆಭಾತ್ ಆರ್ಡರ್ ಮಾಡೋದು. ನನಗೂ ಏನು ಆರ್ಡರ್ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ನಮಗೆ ಈ ಥರದ ಬೆಂಗಳೂರಿನ ಜೀವನ ಶೈಲಿನೇ ಹೊಸದು. ಬೆಂಗಳೂರಿಗೆ ಮುಂಚೆ ಬಂದಿದ್ರಾ? ನಾನು ಬಂದಿರಲಿಲ್ಲ ಆ್ಯಕ್ಚುಲಿ. ಒಂದ್ಸಲ ಚಿಕ್ಕವಳಿದ್ದಾಗ ಅತ್ತೆ ಮನೆಗೇನೋ ಬಂದಿದ್ದಿರಬಹುದು, ತುಂಬ ನಂಗೆ ಅರಿವಿಲ್ಲದೆ ಇದ್ದಾಗ. ಬಟ್ ಆಮೇಲೆ ನಂಗೆ ಗೊತ್ತಿದ್ದು ನಾನು ಬೆಂಗಳೂರಿಗೆ ಅಂತ ಬಂದಿಲ್ಲ. ಮೈಸೂರಿಗೆ ಒಂದ್ಸತಿ ಬಂದಿದ್ದೆ, ಬಟ್ ಬೆಂಗಳೂರಿಗೆ ಬಂದಿರಲಿಲ್ಲ. ಆಮೇಲೆ ಬೆಂಗಳೂರು ಅಂದರೆ ನಮ್ಮ ತಲೆಯಲ್ಲಿ ಏನಂದರೆ ಎಲ್ಲ ಸೆಲೆಬ್ರಿಟಿಗಳು ಓಡಾಡೋ ಏರಿಯಾ ಅಂತ. ನಾವು ಯಾರೇ ಬೆಂಗಳೂರಿಂದ ಬಂದರೂ ಕೂಡ ನಾವು ಅಡ್ಡ ಹಾಕೋರು ಊರಲ್ಲಿ. ಆಯ್ತು, ಬನ್ನಿ ಇಲ್ಲಿ ಬನ್ನಿ, ಮಾಲಾಶ್ರೀ ನೋಡಿದ್ರಾ, ಶ್ರುತಿ ನೋಡಿದ್ರಾ, ಅಂಬರೀಷ್ ನೋಡಿದ್ರಾ, ರವಿಚಂದ್ರನ್ ನೋಡಿದ್ರಾ, ಅವ್ರು ಎಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಕೆಲವರೆಲ್ಲ ಏನು ಗೊತ್ತು, ನಮ್ಗೆ ಸುಳ್ಳೆ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ರವಿಚಂದ್ರ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರು, ನಾವು ಪಕ್ಕದಲ್ಲೇ ಹೋಗ್ತಾಯಿದ್ರು. ಅವಾಗೂ ಹೌದಾ, ಹೆಂಗಿದ್ದಾರೆ ನೋಡೋಕ್ಕೆ, ದಪ್ಪ ಇದ್ದಾರಾ, ಸಣ್ಣ ಇದ್ದಾರಾ, ಹೆಂಗೆ ನಗ್ತಾರೆ, ಹೆಂಗೆ ನಮ್ಮದು ಪ್ರಶ್ನೆಗಳು ಮಕ್ಕಳು. ಅವಾಗ ಮಾಲಾಶ್ರೀ ಮನೆ ಸುತ್ತಮುತ್ತ ಹೋಗಿ ನಿಂತರೆ ಸಾಕು ಅನ್ನೋ ಥರ ಅಷ್ಟು ಕ್ರೇಜ್ ಅವ್ರಂತಂದರೆ. ಅಂದರೆ ಬೆಂಗಳೂರು ಅಂತಂದರೆ ಅಲ್ಲಿ ಓಡಾಡೋರೆಲ್ಲ ಸೆಲೆಬ್ರಿಟಿಗಳು ಅಂತಲೇ ಫೀಲ್ ಇತ್ತು. ನೋಡಿ, ಅದು ಮುಗ್ಧತೆನೋ ಪೆಜ್ಜತನೋ ಗೊತ್ತಾಗ್ತಿಲ್ಲ ಇವಾಗ. ಅದು ಮುಗ್ಧತೆನೇ ಅದು. ಆಯಿತಾ.
ಸೊ ಹಾಗಿತ್ತು. ಹಾಗಾಗಿ ಬೆಂಗಳೂರಿಗೆ ಬಂದ ತಕ್ಷಣ ನಾನು ಫಸ್ಟ್ ಬಂದಾಗ ಆ ಕಡೆ ಈ ಕಡೆ ಆಟೋದಲ್ಲಿ ಓಡಾಡಿದ್ದಾಗಿತ್ತು ಫಸ್ಟು. ಆವಾಗ ಹೊರಗಡೆ ಹಿಂಗೆ ಇಣ್ಕೋದಾಯ್ತು, ಯಾರು ಸೆಲೆಬ್ರಿಟಿಗಳು ಕಣ್ಣಿಗೆ ಬೀಳ್ತಾರೆ ಅಂತ. ಅದು ಒಂದು ಮೈಂಡ್ ಸೆಟ್ ಹಾಗಿತ್ತು. ಲಾಲ್ಬಾಗ್, ವಿಧಾನಸೌಧ, ಕಬ್ಬನ್ ಪಾರ್ಕ್ ಎಲ್ಲ ನಮ್ಗೆ ಅವಾಗ ಲೈಫಲ್ಲಿ ಯಾರೂ ಸಾಧ್ಯ ಮಾಡೋಕ್ಕಾಗದೇ ಇರೋದು, ಅಚೀವ್ ಮಾಡದೇ ಇರೋದು ನಾವು ಮಾಡಿಬಿಟ್ವಿ ಅನ್ನೋ ಥರ ಸಾಧನೆ ಆಮೇಲಿದೆ ಅನ್ನೋದು ಗೊತ್ತಿರಲಿಲ್ಲ. ಅದೇ ದೊಡ್ಡ ಸಾಧನೆ. ಆಮೇಲೆ ವಿಧಾನಸೌಧ ಹತ್ರ ಹೋಗುವಾಗ ಕುತ್ತಿಗೆ ಹಿಂಗೇನೆ ಆಗೋದು ಯಾವಾಗಲೂ. ಯಾವತ್ತೂ ಹಿಂಗೆ ಹೋಗಿದ್ದೇ ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲ, ಇದೇ ಅಲ್ವಾ ಸಿನಿಮಾದಲ್ಲೆಲ್ಲ ಬರೋ ಬಿಲ್ಡಿಂಗ್ ಅಂತ ಹಿಂಗೆ. ಸೊ ಲಾಲ್ಬಾಗ್ ಎಲ್ಲ ಸಿನಿಮಾಗಳಲ್ಲಿ ಹಾಡುಗಳಲ್ಲೆಲ್ಲ ಕಾಣಿಸೋದಲ್ಲ. ಸೊ ಅದು ಒಂಥರ ಕ್ರೇಜು. ಇದೆಲ್ಲ ಒಂದು ಕಡೆ ಆಕರ್ಷಣೆಯ ವಿಚಾರ. ಆದರೆ ಕಷ್ಟದ ದಿನಗಳು ಅಂತಂದರೆ ಆಹಾರದ ವಿಚಾರದಲ್ಲಿ ತುಂಬ ಕಷ್ಟಪಟ್ಟೆ ನಾನು. ನಮ್ಮದು ಬಾಯ್ಲ್ಡ್ ರೈಸ್ ಸರ್, ಕುಚ್ಚಲಕ್ಕಿ, ಹಾಂ, ಅನ್ನ. ಆಮೇಲೆ ಸಾಂಬಾರು ನಮ್ಮ ಕಡೆ ಬೇರೆ ಥರ ಮಸಾಲೆ ಬೇರೆ ಥರ ಮಾಡ್ತಾರೆ. ನಮ್ಮಲ್ಲಿ ಯಾವಾಗಲೂ ಬೆಳಗ್ಗೆ ಅಕ್ಕಿ ಕಡ್ದು ಮಾಡಿರೋ ತಿಂಡಿನೇ ಬ್ರೇಕ್ಫಾಸ್ಟಿಗೆ ಮಾಡೋದು. ಇಡ್ಲಿ, ದೋಸೆ, ಚಪಾತಿ ಅಥವಾ ಈ ರೈಸ್ ಐಟಮ್ಗಳೆಲ್ಲ ಇಲ್ಲ ಆಯಿತಾ. ಕಡುಬು, ಕೊಟ್ಟೆ ಕಡುಬು ಈ ಥರದ್ದೆಲ್ಲ ನಮ್ಮ ಶಾವಿಗೆ, ಒತ್ತು ಶಾವಿಗೆ, ಅದನ್ನು ಇದೆಲ್ಲ ಅಲ್ಲ, ವರ್ಮಿಸೆಲಿ ಎಲ್ಲ ಅಲ್ಲ. ಸೊ ಅದೆಲ್ಲ ನಾವು ತಿಂದು ಬೆಳೆದಿರೋದಲ್ಲ. ನಮಗೆ ಇಲ್ಲಿ ಬಂದಾಗ ಬಿಸಿ ಬೇಳೆ ಬಾತ್ ಅಂತೆ, ಪುಳಿಯೋಗರೆ ಅಂತೆ, ಲೆಮನ್ ರೈಸ್ ಅಂತೆ, ಮೆಂತೆ ರೈಸ್ ಅಂತೆ, ಎಲ್ಲ ಚಿತ್ರಾನ್ನ ಅಂತೆ. ಇದೇನಿದೆ, ಅನ್ನಕ್ಕೆ ಒಂಚೂರು ಏನೇನೋ ಬೇರೆ ಬೇರೆ ಹಾಕ್ತಾರೆ ಅಷ್ಟೇ, ಬಿಟ್ಟರೆ ಮತ್ತೆಲ್ಲ ಅನ್ನನೇ ಅಲ್ವಾ ಅಂತ ಅನ್ಸೋದು. ನಮಗೆಲ್ಲ ಅನ್ನ ಮಧ್ಯಾಹ್ನ ತಿನ್ನೋಕ್ಕೆ ಓಕೆ, ಬೆಳಗ್ಗೆ ಅಲ್ಲ ಅಂತ. ಆಮೇಲೆ ಬೆಳಗ್ಗೆ ಪೂರಿ ಯಾರು ತಿಂತಾರೆ ಅಂತ ಫಸ್ಟ್ ಸರ್ ನಮ್ಗೆ ದೊಡ್ಡ ಪ್ರಶ್ನೆ. ನಮ್ಮೂರಲ್ಲಿ ಬೆಳಗ್ಗೆ ಪೂರಿ ತಿನ್ನಲ್ಲ. ನಮ್ಮಲ್ಲಿ ಪೂರಿ ಏನಿದ್ರು ಸಂಜೆ ತಿಂಡಿಗೆ ಓಕೆ, ಸಂಜೆ ಕಾಫಿ ಟೈಮ್ಗೆ. ಬೆಳಗ್ಗೆಲ್ಲ ಆಯಿಲಿ ಐಟಮ್ ಅಂತ ಯಾರು ತಿನ್ನಲ್ಲ. ಇಲ್ಲಿ ನೋಡಿದ್ರೆ ಬೆಳಗ್ಗೆ ಪೂರಿ ತಿಂತಿದ್ದಾರೆ. ನಂಗೆ ದೊಡ್ಡ ಶಾಕಿಂಗ್. ತುಂಬ ದಿನ ಯೋಚನೆ ಮಾಡಿದ್ದೆ, ಬೆಳಗ್ಗೆ ಪೂರಿ ಯಾಕೆ ತಿಂತಾರೆ, ಹೆಂಗೆ ತಿಂತಾರೆ ಅಂತ. ಇವ್ರಿಗೆ ಯಾರು ಹೇಳಲ್ವಾ ಆಯಿಲಿ ಐಟಮ್ ಅಂತ ಹೇಳ್ಬಿಟ್ಟು ಅಂತ, ಗೊತ್ತಿಲ್ಲ. ಅಂದರೆ ಆಮೇಲೆ ಈಗ ಅಭ್ಯಾಸ ಆಗಿದೆ, ಹೋಟೆಲ್ ಪದ್ಧತಿನೇ ಹಾಗೆ, ಇಲ್ಲಿನ ಲೈಫ್ ಸ್ಟೈಲೇ ಬೇರೆ ಅಂತ. ಅದೆಲ್ಲ ಸ್ವಲ್ಪ ನನಗೆ ಕಷ್ಟ ಆಯಿತು ಫುಡ್ಡೆಲ್ಲ. ಹಾಗಾಗಿ ನಾನು ಸ್ವಲ್ಪ ನಿಮಗೆ ಗೊತ್ತಿಲ್ಲ ಅನಿಮಿಕ್ಕೆಲ್ಲ ಆಗಿಬಿಟ್ಟಿದ್ದೆ. 37 kg ಇಳಿದ್ಬಿಟ್ಟಿದ್ದೆ ನಾನು ಊಟ ತಿಂಡಿ. ಹೌದು, ಯಾಕಂದರೆ ನಾನು ಆಹಾರನೇ ತಿಂತಿರ್ಲಿಲ್ಲ, ನನಗೆ ಆಗ್ತಿರ್ಲಿಲ್ಲ ತಿನ್ನೋಕ್ಕೆ ಇಲ್ಲಿ. ಬಟ್ ಒಂದು ಛಲ ಇತ್ತು, ವಾಪಸ್ ನಾನು ಹಾಗೆ ಅಂತೂ ಹೋಗಲ್ಲ ಊರಿಗೆ ಅಂತ. ಸೊ ಅದು ಒಂದೇ ನನ್ನನ್ನು ಸರ್ವೈವ್ ಮಾಡ್ತಿಲ್ಲ ಬೆಂಗಳೂರಲ್ಲಿ. ಆಮೇಲೆ ದುಡ್ಡಿಗೂ ಕಷ್ಟ ಆಗ್ತಾಯಿತ್ತು. ಅಮ್ಮನ ಕೈಯಿಂದ ತರಿಸ್ಕೊಳ್ತಿದ್ದೆ ಕೆಲವು ಸರಿ. ನಿಮಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ನನ್ನ ಫಸ್ಟ್ ಇಂಟರ್ನಿ ಆಗಿ ನಾನು ಬಂದಾಗ 2000 ರೂಪೀಸ್ ನಮಗೆ ಕೊಡ್ತಿದ್ದು ಸ್ಯಾಲ್ರಿ. ಎಲ್ಲಿಗೆ ಸಾಕಾಗ್ತಿತ್ತು ಬೆಂಗಳೂರಲ್ಲಿ ಅದು. ಆಮೇಲೆ ಎಷ್ಟೊಂದು ಸತಿ ಊಟ ತಿಂಡಿ ಜಾಸ್ತಿ ಆಗುತ್ತೆ ಖರ್ಚು ಅಂತ ಹೇಳಿ ಬೆಳಗ್ಗೆ ತಿಂದು ಮತ್ತು ರಾತ್ರಿ ತಿಂದು ಇತ್ತು. ಹಾಗಾಗಿ ಲಾಸ್ಟಿಗೆ ಅನಿಮಿಕ್ ಆಗೋದೆ ನಾನು. ಸೊ ಅದಾದಮೇಲೆ ನನಗೆ 2 months ಆದಮೇಲೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಅದೇ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಆಯಿತು. ಆಹಾರ ವಿಚಾರದಲ್ಲಿ ಸ್ಟ್ರಗಲ್ ಆಯಿತು. ಕಲ್ಚರ್ ವೈಸ್ ಕೂಡ, ಯಾಕಂದರೆ ನಾವಲ್ಲಿ ಊರಲ್ಲಿ ಚೂಡಿದಾರ್ ಹಾಕಿ ಪಿನ್ ಹಾಕಿ ಹಿಂಗೆ ಓಡಾಡ್ತಿದ್ದವರು, ಇಲ್ಲಿ ಬಂದಾಗ ಎಲ್ಲರೂ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬರೋರು. ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರೋರು ಎಲ್ಲರೂ ನಮಗೆ ಹೀರೋಯಿನ್ಗಳ ಥರನೇ ಕಾಣೋರು. ಶ್ರೀವಿದ್ಯಾ ಅಂತೂ ಆವಾಗ ಬಾಲಿವುಡ್ ಲೆವೆಲ್ ಕಾಣಿಸೋಳು ನನಗೆ. ನಮ್ಮ ಶ್ರೀವಿದ್ಯಾ ಅಲ್ಲ, ನಮ್ಮ TV9 ಶ್ರೀವಿದ್ಯಾ ನಮ್ಮ ಗ್ರೂಪಲ್ಲೇ ಇದ್ಲಲ್ಲ, ಕೃತಿಕಾ ಅಂತ. ಕೃತಿಕಾ ಆಮೇಲೆ ಅಲ್ಲ, ಅವಳಲ್ಲ, ಶ್ರೀವಿದ್ಯಾ. ಹಿಂಗೆ ನೀವು ಹೇಳಿದ್ರೆ ಅವಳಿಗೆ ಬಂದು ಬೈತಾಳೆ. ಶ್ರೀವಿದ್ಯಾ ಸ್ಲೀವ್ಲೆಸ್ ಹಾಕೊಂಡು ಜೀನ್ಸ್ ಹಾಕೊಂಡು ಬಂದರೆ ನಮಗೆ ಬಾಲಿವುಡ್ ಲೆವೆಲ್ ಅಂತ ಅನ್ಸೋದು. ಅಂದರೆ ಇದೆಲ್ಲ ಫನ್. ಇವಾಗ ಥಿಂಕ್ ಮಾಡಿದ್ರೆ ಹಂಗೆ ಅನ್ಸುತ್ತೆ. ಸೊ ನಮ್ಗದೆಲ್ಲ ತುಂಬ ಹೊಸ್ತಿತ್ತು ಸರ್. ಅಂದರೆ ನಾವು ಬ್ರಾಹ್ಮಣ ಕುಟುಂಬದಿಂದ ಅಲ್ಲಿಂದ ಬಂದಾಗ ನಮಗೆ ಅಲ್ಲಿ ಊರಲ್ಲಿ ಪ್ಯಾಂಟ್ ಶರ್ಟ್ ಹಾಕೋದಕ್ಕೆ ಅವಕಾಶ ಇರಲಿಲ್ಲ ಅಷ್ಟೆಲ್ಲ. ಬೆಂಗಳೂರಿಗೆ ಬಂದಮೇಲೆ ಎಲ್ಲ ಬದಲಾದ ಕಲ್ಚರಲ್ ಡಿಫ್ರೆನ್ಸ್ ನೋಡಿದ್ವಿ ನಾವು. ಕಲ್ಚರಲ್ ಶಾಕ್ ಅಂತ ಹೇಳೋಣ ಹೊರಟೆ, ಆಮೇಲೆ ಬೇಡ ಅಂದ್ರೆ ನಾನು ಹೇಳೋದು ಪ್ರಾದೇಶಿಕವಾಗಿ ಕಂಪ್ಲೀಟ್ಲಿ ಬೇರೆ. ಅಂದರೆ ನಾವು ಬೆಳೆದಿರೋದೇ ಬೇರೆ, ನಾವು ನೋಡಿರೋ ಜನಗಳೇ ಬೇರೆ. ಬೆಂಗಳೂರು ಅದಕ್ಕೆ ಒಂದು ಕಲ್ಚರಲ್ ಶಾಕ್ ಒಂದು ಚಿಕ್ಕದಿದ್ದೇ ಇರುತ್ತೆ. ಈಗ ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗಿರೋರಿಗೂ ಅದೇ ತರ ಆಗುತ್ತೆ. ಸೊ ಊರಿಂದ ಬೆಂಗಳೂರಿಗೆ ಬಂದಿರೋರಿಗೂ ಅದೇ ತರ ಆಗುತ್ತೆ. ಈಗ ನಾವು ಇಲ್ಲಿಂದ ಡೆಲ್ಲಿಗೆ ಹೋದ್ರೂ ನಮಗೊಂದು ಆಗುತ್ತೆ ಅಲ್ವಾ, ಮಾತಾಡೋ ರೀತಿ ಬೇರೆ. ಕರೆಕ್ಟ್. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ನಂಗೆ ತುಂಬಾ ಕಷ್ಟ ಆಗಿದ್ದು ಭಾಷೆ ಸರ್. ಮಂಗಳೂರಲ್ಲಿ ಕನ್ನಡ ಸ್ವಲ್ಪ ಸ್ಲೋವಾಗಿ ನಾವು ಸ್ವಲ್ಪ ಏನು ಹೇಳ್ತಾರೆ ಚಂದ ಫೀಲ್ ಕೊಟ್ಕೊಂಡು ಮಾತಾಡ್ತೀವಿ ಅಂತ ನಮ್ಮ ಭಾವನೆ. ಹೆಂಗೆ ಫಾರ್ ಎಕ್ಸಾಂಪಲ್, ಹಾಯ್ ಸರ್ ಹೇಗಿದ್ದೀರಾ, ಓ ನಿಮ್ಮದು ಸ್ಟುಡಿಯೋ ಅಲ್ಲ ಇದು, ಎಷ್ಟು ಚಂದ ಉಂಟಲ್ಲ, ಭಾರಿ ಖುಷಿ ಆಯ್ತಾ, ಊಟ ಆಯ್ತಾ, ಹಿಂಗೆ ಇದು ನಮ್ಮ ರೆಗ್ಯುಲರ್ ಸ್ಟೈಲ್ ಆಯ್ತಾ. ಇಲ್ಲಿ ಬಂದ ತಕ್ಷಣ ಏನ್ರಿ ಊಟ ಆಯ್ತೇನ್ರಿ ನಮ್ಮ ಎಲ್ಲ ಸೀನಿಯರ್ಸ್ ಎಲ್ಲ ಕೆಲವರು ನಾರ್ತ್ ಕರ್ನಾಟಕದಿಂದ ಬಂದಿರೋರೆಲ್ಲ ಇದ್ರಲ್ಲ. ಸೊ ಅವ್ರದ್ದು ಫಾಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ಕನ್ನಡ. ಕನ್ನಡದ ಸೊಗಡೆ ಅದು. ಅಂದರೆ ಒಂದೊಂದು ಊರಿಗೆ ಒಂದೊಂದು ಕನ್ನಡ ಹೆಂಗೆ ವೈವಿಧ್ಯತೆ ಇರುತ್ತೆ ಅಂತ. ಸೊ ಏನ್ರಿ
ಬೆಳಗ್ಗೆ ಬಂದ್ಬಿಟ್ಟಿರಾ ಊಟಾಯ್ತಾ ಅಂತ ಕೇಳೋರು. ಅಥವಾ ಏನ್ರಿ ನಾಷ್ಟ ಆಯ್ತಾ, ನನಗೆ ನಾಷ್ಟ ಅಂತ ಯಾಕೆ ಹೇಳ್ತಾರೆ, ನಮ್ಮ ಕಡೆ ತಿಂಡಿ ಆಯ್ತಾ ಅಂತ ಕೇಳೋದು. ತಿಂಡಿ ಅಂತಂದ್ರೆ ಉತ್ತರ ಕರ್ನಾಟಕ ಸೈಡಲ್ಲಿ ಬೇರೆ ಅರ್ಥ, ಅದು ತುರಿಕೆ. ನಾನು ತಿಂಡಿ ಆಯ್ತಾ ಅಂತ ಕೇಳಿದ್ರೆ ಏನು ತಿಂಡಿ, ಬೆಳಗ್ಗೆ ತಿಂಡಿ ಆಯ್ತಾ ಅಂತ ಕೇಳ್ತೀರಾ ಅಂತ ಹಿಂಗೆ ಹೇಳೋರು. ಹಾಗೆ ಆಮೇಲೆ ಇವರೆಲ್ಲ ನಮ್ಮ ಕಡೆ ಹೆಂಗೆ ಹೇಳ್ತಾರೆ, ಹಾಂ ಬನ್ನಿ ಕುತ್ಕೊಳ್ಳಿ ಅಲ್ಲ ಅಂತ ಹಿಂಗೆ ಹೇಳೋರು. ಇಲ್ಲೇ ಕುತ್ಕೊಳ್ರಿ. ನಾನು ಅವಾಗ ಇಷ್ಟು ರೂಢಾಗಿ ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂತ. ನಾನು ನಿಜ 1-2 ದಿವಸ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಏನಿದು ಡಿಪ್ರೆಷನ್ ಅಂದರೆ ನಾಟ್ ಲಿಟ್ರಲಿ ಮೀನಿಂಗ್, ಬಟ್ ಯಾಕೆ ಹಿಂಗೆ ಇಷ್ಟು ರೂಢಾಗಿ ಮಾತಾಡ್ತಾರೆ, ಇವರಿಗೆಲ್ಲ ಚಂದ ಮಾತಾಡೋಕ್ಕೆ ಬರಲ್ವಾ, ಹೀಗೆಲ್ಲ ಅನ್ಕೋತಾ ಇದ್ದೆ. ಆಮೇಲೆ ಕೆಲವೊಂದ್ಸತಿ ಅಳು ಬರೋದು, ವಾಶ್ರೂಮ್ಗೆ ಹೋಗ್ಬಿಟ್ಟು ಹತ್ಬಿಟ್ಟು ಬರ್ತಿದ್ದೆ. ಆಮೇಲೆ ಸರಿ ರೀ ಸ್ವಲ್ಪ ಆ ಕಡೆ ಅಂತ ಹೇಳ್ಬಿಟ್ರೆ, ನೀವು ಸ್ವಲ್ಪ ಆ ಕಡೆ ಹೋಗ್ಬೋದಾ ಅಂತ ಹಿಂಗೆ ತಾನೇ ಕೇಳಬೇಕು ಅಂತ ನಮ್ಮ ತಲೆಯಲ್ಲಿ. ಸೊ ಆ ಥರ ಸರ್ ಭಾಷೆ ಮಾತ್ರ. ಆಮೇಲೆ ಗೊತ್ತಾಯಿತು ಅವ್ರ ಮಾತು ಹಂಗಿರುತ್ತೆ ಅಷ್ಟೇ, ಮನಸ್ಸು ತುಂಬ ಒಳ್ಳೆಯದು. ಬಟ್ ಅವರ ಪ್ರಾದೇಶಿಕತೆ ಅವ್ರದ್ದು, ನಮ್ಮ ಪ್ರಾದೇಶಿಕತೆ ನಮ್ಮದು ಅಂತ. ಈಗಂತೂ ಮಂಗಳೂರು ಕನ್ನಡ ಎಲ್ರಿಗೂ ಅಕ್ಸೆಪ್ಟ್ ಆಗೋಗಿದೆ, ಗೊತ್ತಾಗಿದೆ. ಸೊ ಈಗಷ್ಟು ಪ್ರಾಬ್ಲಮ್ ಆಗಲ್ಲ. ಆವಾಗಲೇ ಸ್ವಲ್ಪ ಆಡ್ಕೊಳ್ಳೋರು ಕೂಡ ಅದೆಂತ ಕನ್ನಡ ಹೀಗೆ. ನಾನು ನ್ಯೂಸ್ ಓದೋವಾಗಲೂ ಹಾಗೆ ಸ್ಟಾರ್ಟಿಂಗ್ ಸ್ವಲ್ಪ ಓದಿದಾಗ ನಿಮ್ಮದು ಮಂಗಳೂರು ಆಕ್ಸೆಂಟ್ ತುಂಬ ಬರ್ತಾ ಇದೆ, ಸ್ವಲ್ಪ ಅದನ್ನು ನಾರ್ಮಲ್ ಕನ್ನಡಕ್ಕೆ ತೊಗೊಂಬನ್ನಿ ಅಂತ. ಅವಾಗ ನಾನು ಅನ್ಕೊಳ್ಳೋದು ಹಂಗೆ ನಾರ್ಮಲ್ ಕನ್ನಡ ಅಲ್ವಾ ನಮ್ಮದು ಅಂತ. ಸೊ ಅದು ಸ್ವಲ್ಪ ಸ್ಲೋವನ್ನು ಫಾಸ್ಟ್ ಮಾಡಬೇಕು ಅನ್ನೋದು ನಮಗೆ ಆಗ ಅರ್ಥ ಆಗಿರೋದು. ಸೊ ಹಾಗೆ ನಿಮ್ಮ ಜರ್ನಿ ನಂಗೆ ಭಾಳ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂದರೆ ಬಂಟ್ವಾಳ ತಾಲೂಕಿನ ಒಂದು ಪುಟ್ಟ ಗ್ರಾಮದ ಒಬ್ಬ ಹುಡುಗಿ ಬೆಂಗಳೂರಿಗೆ ಬಂದಾಗ, ಅಂದರೆ ಒಂದು ಕೆಲಸ ಅಂತ ಬಂದಾಗ ಏನೆಲ್ಲ ನಾವು ಎದುರಿಸ್ಬೇಕಾಗತ್ತೆ ಅನ್ನೋದು, ಅದು ಫಿನಾನ್ಷಿಯಲ್ ಸ್ಟ್ರಗಲ್ ಇರ್ಬೋದು, ಪಿ ಜಿಗಳು ಮಾಡೋದಿರ್ಬೋದು, ಫ್ರೆಂಡ್ಸ್ ಇಲ್ಲದೆ ಇರ್ಬೋದು, ಓಕೆ ರೋಡ್ಗಳು ಗೊತ್ತಿಲ್ಲದೆ ಇರೋದಿರ್ಬೋದು. ಈಗ ಗೂಗಲ್ ಮ್ಯಾಪು ಇರಲಿಲ್ಲ, ಅದು ಇಲ್ಲ. ಆಮೇಲೆ ಯಾರನ್ನು ನಂಬಬೇಕು ಯಾರನ್ನ ನಂಬಾರ್ದು ಅಂತಲೂ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ಕೆಲಸ ಮಾಡೋವಾಗ್ಲೂ ಇವ್ರು ನಮ್ಮ ಕಾಂಪಿಟೇಟರ್ ಆಗಿರ್ತಾರ, ಇವ್ರು ನಮ್ಮ ಫ್ರೆಂಡ್ ಆಗ್ತಾರ, ಚೆನ್ನಾಗಿ ಮಾತಾಡೋರು ಒಳ್ಳೆಯವರ ಅಥವಾ ರೂಢಾಗಿ ಮಾತಾಡೋರು ಕೆಟ್ಟವರ, ನಮಗೆ ಜಡ್ಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಯಾರನ್ನು.